Happy afternoon. Happy afternoon. Afternoon, sir. Okay. Afternoon, sir. Happy afternoon. So we'll start the class now. So welcome to the CA Foundation Paper 2 Business Laws. So in the previous class, we have discussed the meaning and difference between agreement and contract, right? Sir. Okay, we'll revise the topic first, then we will go to the next topic. So for the revision purpose, this is the previous class topic. So what is contract? So based on this topics, you have written a test. Test kuda bardidri ನೀವು students, correct ಅಲ್ವಾ? So test kuda bardidri ನೀವು. So ಇದ್ರ based ಮೇಲೆ questions ಇತ್ತು. What is contract? According to under section 2H of the Indian Contract Act 1872. ಸೊ ಇದನ್ನ ಮೆನ್ಷನ್ ಮಾಡಲೇಬೇಕು ನೀವು. ಸೊ ಮೆನ್ಷನ್ ಮಾಡಿಲ್ಲ ಅಂತ ಅಂದ್ರೆ ನಿಮಗೆ ಸೊ ಪ್ರಾಬ್ಲಮ್ ಆಗುತ್ತೆ. ಸೊ ಅಂಡರ್ ಸೆಕ್ಷನ್ 2H, ಓಕೆ, ಯಾರ್ಯಾರು ಬರ್ದಿಲ್ಲ ಆನ್ಸರ್ ಬರೆಯೋದಕ್ಕಾಗಿಲ್ಲ, ಸೊ ನೆನಪಾಗಿಲ್ಲ ಸರ್ ಅಕಾರ್ಡಿಂಗ್ ಟು ಅಂಡರ್ ಸೆಕ್ಷನ್ 2H ನೆನಪಾಗಲಿಲ್ಲ ಸರ್ ಅಂತ ಅಂದರೆ, ಸೊ ನಾನು ಕೊಟ್ಟಿರೋದು ಈಗ ನಿಮಗೆ ಸೊ ಅಕಾಡೆಮಿಕ್ ಥರ ಕ್ವೆಶನ್ಸ್ ಕೊಟ್ಟಿರೋದು ಅಷ್ಟೇ. CA ಕ್ವೆಶನ್ ಪ್ಯಾಟ್ರನ್ ಕೊಟ್ಟಿಲ್ಲ, ಡಿಸ್ಕ್ರಿಪ್ಟಿವ್ ಮಾತ್ರ ಕೊಟ್ಟಿರೋದು, ಅಪ್ಲಿಕೇಶನ್ ಕೊಟ್ಟಿಲ್ಲ. ಅದರಲ್ಲೂ ಕೂಡ ತುಂಬ ಜನ ಸ್ಟೂಡೆಂಟ್ಸ್ ನೀವು ಸೊ ಆ ಡಿಸ್ಕ್ರಿಪ್ಟಿವ್ ಟೈಪ್ನೇ ಇನ್ನು ಸರಿಯಾಗಿ ಪ್ರೆಸೆಂಟೇಷನ್ ಮಾಡೋದನ್ನ ಕಲ್ತ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ನಾವು ಅಪ್ಲಿಕೇಶನ್ ಬೇಸ್ಡ್ ಹೋಗೋಣ, ಓಕೆನಾ? ಸೊ ಯಾರು ಇದನ್ನು ಮೆನ್ಷನ್ ಮಾಡಿಲ್ಲ, ಸೊ ನೆಕ್ಸ್ಟ್ ಟೈಮು ಕ್ವೆಶನ್ಸ್ ಕೇಳಿದಾಗ, ಸೊ ಈ ರಿಲೇಟೆಡ್ ಕ್ವೆಶನ್ಸ್ ಕೇಳಿದಾಗ ಸೊ ಇದನ್ನು ಮೆನ್ಷನ್ ಮಾಡಲೇಬೇಕಾಗತ್ತೆ. ಸೊ ಅಂಡರ್ ಸೆಕ್ಷನ್ 2H ಅಂತ ಮೆನ್ಷನ್ ಮಾಡಿಬಿಟ್ಟೆ ಕಾಂಟ್ರಾಕ್ಟ್ ಆ್ಯಕ್ಟ್ದು ಸೊ ಮೀನಿಂಗು ಅಥವಾ ಡೆಫಿನೇಷನ್ನು ಬರೀಬೇಕಾಗತ್ತೆ. So under section 2H of the Indian Contract Act of 1872, and year is very important. So year na ಯಾವುದೇ ಕಾರಣಕ್ಕೂ ಕೂಡ ನೀವು ಮಿಸ್ಟೇಕ್ ಮಾಡಬಾರ್ದು. ಸೊ ಅದಕ್ಕೆ ಫಸ್ಟ್ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೀನಿ. ಸೊ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟು, ಸೊ ದ ಪಾರ್ಟ್ನರ್ಶಿಪ್ ಆ್ಯಕ್ಟು, ದ ಸೇಲ್ ಆಫ್ ಗುಡ್ಸ್ ಆ್ಯಕ್ಟು ಎಲ್ಲನೂ ಕೂಡ ಸೊ ಆ್ಯಕ್ಟ್ ಹೇಳಿದ್ರೆ ಇಯರ್ ಹೇಳಬೇಕು, ಇಯರ್ ಹೇಳಿದ್ರೆ ಆ್ಯಕ್ಟ್ ಹೇಳಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದೇನಕ್ಕೆ ಅಂತಂದರೆ ಇದೇ ರೀಸನ್ಗೆ. ತುಂಬ ಇಂಪಾರ್ಟೆಂಟು ನ್ಯೂಮರಿಕ್ಸು ಅಂದರೆ ನಂಬರ್ಸು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಬಾರ್ದು ನೀವು ಅಂತ. ಸೊ ಇದು ಫಸ್ಟ್ ಕ್ವೆಶನ್ ಆಗಿತ್ತು ನಿಮಗೆ. ಸೊ ವಾಟ್ ಈಸ್ ಕಾಂಟ್ರಾಕ್ಟ್ ಅಂತ ಅಥವಾ ಡಿಫೈನ್ ಕಾಂಟ್ರಾಕ್ಟ್ ಅಂತ ಸೊ ನಿಮಗೆ ಕ್ವೆಶನ್ ಇದ್ದಿದ್ದು ಟೆಸ್ಟಲ್ಲಿ. ಸೊ ಅದಕ್ಕೆ ನೀವು ಈ ಆನ್ಸರ್ ಬರಿಬೇಕಾಗತ್ತೆ. ಏನು ಆನ್ಸರು? ಆಫರ್ ಆರ್ ಪ್ರಪೋಸಲ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಎಕ್ಸಾಂಪಲ್ಲು ಕೂಡ ಕೊಟ್ಟಿದ್ದೆ ನಿಮಗೆ. ಸೊ ಆಫರ್ ಪ್ಲಸ್ ಪ್ರಪೋಸಲ್, ಸೊ ಆಫರ್ ಆರ್ ಪ್ರಪೋಸಲ್ ಪ್ಲಸ್ acceptance and consideration equals agreement. So in the definition first ನೀವು agreement related information ಬರೀಬೇಕು. ಸೊ ಅದಾದ್ಮೇಲೆ ನಿಮಗೆ ಸೊ ನೆಕ್ಸ್ಟ್ ಕಾಂಟ್ರಾಕ್ಟ್ ರಿಲೇಟೆಡ್ ಅಂದರೆ ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಿಬಿಲಿಟಿ ಬೈ ಲಾ. ಅಗ್ರಿಮೆಂಟ್ ಆಗಿದ ತಕ್ಷಣ ಸೊ ನೆಕ್ಸ್ಟ್ ಯಾವ್ದು ಆ್ಯಡ್ ಆನ್ ಆಗ್ಬೇಕು ಅದಕ್ಕೆ? ಸೊ ಎನ್ಫೋರ್ಸಿಬಿಲಿಟಿ ಬೈ ಲಾ ಆ್ಯಡ್ ಆನ್ ಆಯಿತು ಅಂತ ಅಂದರೆ ಸೊ ಆಗ ಅದು ಕಾಂಟ್ರಾಕ್ಟ್ ಆಗುತ್ತೆ. ಅಲ್ಲಿವರೆಗೂ ಅದು ಕಾಂಟ್ರಾಕ್ಟ್ ಆಗಿರಲ್ಲ, ಓಕೆನಾ? ಸೊ ದಿಸ್ ಇಸ್ ಹೌ ಯು ನೀಡ್ ಟು ರೈಟ್ ದ ಮೀನಿಂಗ್ ಆರ್ ಅ ಡೆಫಿನೇಷನ್. ಡಿಫೈನ್ ಕಾಂಟ್ರಾಕ್ಟ್ ಅಥವಾ ವಾಟ್ ಈಸ್ ಕಾಂಟ್ರಾಕ್ಟ್ ಅಂತ ಕೇಳಿದಾಗ ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬರೀಬೇಕು. ಸೊ ಫಸ್ಟ್ ಒನ್ ಹೇಳಿದ್ನಲ್ಲ, ಇದು ತುಂಬ ಇಂಪಾರ್ಟೆಂಟು, ಇದನ್ನು ಬರೀಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಬಿಕಾಸ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಇರುತ್ತೆ. ಸೊ ಅಲ್ಲಿ ನೀವು ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಮೆನ್ಷನ್ ಮಾಡಿಬಿಟ್ಟೆ ಆನ್ಸರ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಡೈರೆಕ್ಟ್ ಕ್ವೆಶನ್ಸ್ ಇರಲ್ಲ,
ವಾಟ್ ಈಸ್ ಕಾಂಟ್ರಾಕ್ಟ್ ಅಥವಾ ಡಿಫೈನ್ ಕಾಂಟ್ರಾಕ್ಟ್ ಅಂತ. ಸೊ ಡೈರೆಕ್ಟ್ ಕ್ವೆಶನ್ಸ್ ಇರಲ್ಲ ನಿಮಗೆ. ಸೊ ಯಾರ ಜೊತೆನೋ ನೀವು ಫಾರ್ ಎಕ್ಸಾಂಪಲ್ ಎಂಪ್ಲಾಯರ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊತೀರಾ, ನೀವೆಲ್ಲೋ ಜಾಬ್ ಜಾಯ್ನ್ ಆಗಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀರಾ, ಎಂಪ್ಲಾಯರು ನಿಮ್ಮ ಹತ್ರ ಕಾಂಟ್ರಾಕ್ಟ್ ಸಿಗ್ನೇಚರ್ ಮಾಡಿಸ್ಕೊತಾರೆ, ಒಂದಷ್ಟು ಪೇಪರ್ಸ್ ಕೊಡ್ತಾರೆ ನಿಮಗೆ. ಸೊ ಕಾಂಟ್ರಾಕ್ಟ್ ಅಪ್ಪ ಇದು, ಓದ್ಬಿಟ್ಟು ಸಿಗ್ನೇಚರ್ ಮಾಡು ಅಂತ. ಸೊ ಆವಾಗ ಹೇಗೆ ಕಾಂಟ್ರಾಕ್ಟ್ ಅಪ್ಲೈ ಆಗುತ್ತೆ ಅಂತ ಕೇಳಿರ್ತಾರೆ. ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು, ಅಂಡರ್ ಸೆಕ್ಷನ್ 2H ಅನ್ನೋದು ಗೊತ್ತಿರಬೇಕಾಗತ್ತೆ. ಸೊ ಪ್ಲಸ್ ಕಾಂಟ್ರಾಕ್ಟ್ ಆಕ್ಟ್ ಆಫ್ 1872 ಮೆನ್ಷನ್ ಆಗಿದೆಯಾ, ಸೊ ಆಸ್ ಪರ್ ದ ಲಾ ಅಥವಾ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಇದೆಯಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಸೊ ನೀವು ನೋಡ್ಕೋಬೇಕಾಗತ್ತೆ. ಓಕೆನಾ? ಸೊ ದಿಸ್ ಇಸ್ ಅಪ್ಲಿಕೇಶನ್ ಬೇಸ್ಡ್. ಅಲ್ಲಿ ಒಂದು ಸಿಚುಯೇಷನ್ ಕೊಟ್ಟಿರ್ತಾರೆ ಅಥವಾ ಒಬ್ಬ ಪರ್ಸನ್ ಕೊಟ್ಟಿರ್ತಾರೆ ಅಥವಾ ಒಂದು ಎಕ್ಸಾಂಪಲ್ ಸಿಚುಯೇಷನ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದನ್ನ ನೀವು ನೋಡ್ಕೋಬೇಕಾಗತ್ತೆ. ಓಕೆನಾ? ದಿಸ್ ಇಸ್ ದ ಫಸ್ಟ್ ಕ್ವೆಶನ್. ಆ್ಯಂಡ್ ದ ಸೆಕೆಂಡ್ ಕ್ವೆಶನ್ ವಿಲ್ ಬಿ, ಏನಿದು ಸೆಕೆಂಡ್ ಕ್ವೆಶನು ನೋಡಿ, ಇದು ಲಾಸ್ಟ್ ಕ್ಲಾಸಲ್ಲಿ ಪಿಕ್ಚರ್ ತೋರಿಸ್ಬಿಟ್ಟು ನಿಮ್ಗೆ ಐಡೆಂಟಿಫೈ ಮಾಡಿ ಅಂತ ಹೇಳಿದೆ. 3 ಡಿಫ್ರೆನ್ಸಸ್ ಇದೆ, ಸೊ ಐಡೆಂಟಿಫೈ ಮಾಡಿ ಅಂತ. ಸೊ 3 ಡಿಫ್ರೆನ್ಸಸ್ ಆಲ್ಮೋಸ್ಟ್ ನೀವು ಸೊ ಐಡೆಂಟಿಫೈ ಮಾಡಿದ್ರಿ, ಕರೆಕ್ಟ್ ಅಲ್ವಾ? ಸೊ ಐಡೆಂಟಿಫೈ ಮಾಡಿದ್ರಿ, ಒಂದು ಡಿಫ್ರೆನ್ಸ್ ಇಲ್ಲಿ ಅಂತ, ಸೊ ಇನ್ನೊಂದು ಡಿಫ್ರೆನ್ಸು ಐಡೆಂಟಿಫೈ ಮಾಡ್ತೀರಾ, ಸೆಕೆಂಡ್ ಡಿಫ್ರೆನ್ಸು ಈ ರೀತಿ ಅಂತ ಐಡೆಂಟಿಫೈ ಮಾಡಿದ್ವಿ. ನಾವು 3 ಡಿಫ್ರೆನ್ಸಸ್ನ ಐಡೆಂಟಿಫೈ ಮಾಡಿದ್ವಿ. ಅದೇ ರೀತಿ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಗ್ರಿಮೆಂಟ್ ಆ್ಯಂಡ್ ಕಾಂಟ್ರಾಕ್ಟ್? ಸೊ ಕ್ವೆಶನ್ ಇದ್ದಿದ್ದು ಡಿಫ್ರೆನ್ಸ್ ಬಿಟ್ವೀನ್ ಅಗ್ರಿಮೆಂಟ್ ಆ್ಯಂಡ್ ಕಾಂಟ್ರಾಕ್ಟ್ ಅಂತ ಕ್ವೆಶನ್ ಇತ್ತು. ನೀವೇನು ಮಾಡಿದ್ರಿ? ಸೊ ಒಂದು ಟೇಬಲ್ ಹಾಕ್ಬಿಟ್ಟು ಅಗ್ರಿಮೆಂಟ್ ಒಂದು ಕಡೆ, ಕಾಂಟ್ರಾಕ್ಟ್ ಒಂದು ಕಡೆ ಬರೆದ್ರಿ. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿತ್ತು ಅಂತ ಅಂದರೆ ಅಲ್ಲಿ ಬೇಸಿಸ್ ಮರ್ತ್ಬಿಟ್ರಿ, ಇದನ್ನ ಮರ್ತ್ಬಿಟ್ರಿ. ನಾನಿಲ್ಲಿ ಹೆಡ್ಡಿಂಗ್ ಕೊಟ್ಟಿದ್ದೆ, ಸೊ ಅದನ್ನ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಬರ್ದಿಲ್ಲ. ಸೊ ನೀವೇನು ಮಾಡಬೇಕು, ಡಿಫ್ರೆನ್ಸಸ್ ಬರಿಬೇಕಾದ್ರೆ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ 3 ಕಾಲಮ್ಸ್ ಬರುತ್ತೆ, 2 ಕಾಲಮ್ಸ್ ಅಲ್ಲ, 3 ಕಾಲಮ್ಸ್ ಬರುತ್ತೆ. ಸೊ ಒಂದು ಬೇಸಿಸ್ ಆಫ್ ಡಿಫ್ರೆನ್ಸ್ ಅಂತ ಬರಿಬೇಕಾಗತ್ತೆ. ಸೊ ಕಾಲಮು ಸೀರಿಯಲ್ ನಂಬರ್ ಆರ್ ಬೇಸಿಸ್ ಆಫ್ ಡಿಫ್ರೆನ್ಸ್ ಎರಡೂ ಕೂಡ ಅಲ್ಲಿ ಇನ್ಕ್ಲೂಡ್ ಆಗಿ ಬರುತ್ತೆ. ಸೊ ಇಲ್ಲಿ ಅಗ್ರಿಮೆಂಟು, ಇಲ್ಲಿ ಕಾಂಟ್ರಾಕ್ಟ್. ಬೇಸಿಸ್ ಆಫ್ ಡಿಫ್ರೆನ್ಸ್ ಏನು ಬರೀಬೇಕು, ಇಲ್ಲಿ ಹೆಡ್ಡಿಂಗ್ ಕೊಟ್ಟಿದ್ದೀನಲ್ಲ ಅದನ್ನು ನೀವು ಬರೀಬೇಕಿತ್ತು. ಮೀನಿಂಗ್, ಈ ಬೇಸ್ ಇಟ್ಕೊಂಡು ನಾನು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅಗ್ರಿಮೆಂಟ್ನ ಆ್ಯಂಡ್ ಕಾಂಟ್ರಾಕ್ಟ್ನ ಅದನ್ನು ಬರೀಬೇಕು. ಸೊ ಫಸ್ಟ್ ಒನ್ ಏನು, ಮೀನಿಂಗ್ ಅಂತ ಬರೆದ್ಬಿಟ್ಟು ನೀವು ಇದೆರಡೂ ಬರೆದಿದ್ದೀರಾ. ಬಟ್ ಸೊ ಇದನ್ನ ಯಾರು ಕೂಡ ಯೂಸ್ ಮಾಡಿಲ್ಲ, ಬೇಸಿಸ್ ಆಫ್ ಡಿಫ್ರೆನ್ಸ್. ಓಕೆ, ಸೊ ಇದನ್ನ ಬರಿಬೇಕಾಗತ್ತೆ. ಡಿಸ್ಕ್ರಿಪ್ಟಿವ್ ಅಲ್ಲಿ ಕ್ವೆಶನ್ ಕೇಳಿದಾಗ ಯಾವುದರಿಂದ ನಾವು ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಪೆನ್ಸಿಲ್ಗೂ ಪೆನ್ಗೂ ಏನು ಡಿಫ್ರೆನ್ಸಸ್ಸು? ಪೆನ್ನಲ್ಲಿ ಇಂಕ್ ಯೂಸ್ ಮಾಡ್ತೀವಿ, ಪೆನ್ಸಿಲಲ್ಲಿ ಲೆಡ್ ಯೂಸ್ ಮಾಡ್ತೀವಿ, ಅಥವಾ ಕಲರ್ ಡಿಫ್ರೆನ್ಸಸ್ಸು, ಅಥವಾ ಸೈಜು, ಅಥವಾ ಶೇಪು. ಈ ರೀತಿ ಬೇಸಿಸ್ ತಗೊಂಡು ನಾವು ಎರಡೂ ಟಾಪಿಕ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಏನು ಬೇಸಿಸ್, ಏನತ್ರ ಮೇಲೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀವಿ? ಬೇಸ್ಡ್ ಆನ್ ಕಲರ್, ಸೈಜ್, ಕ್ವಾಂಟಿಟಿ, ಕ್ವಾಲಿಟಿ. ಸೊ ಇದ್ರ ಮೇಲೆ ನಾವು ಆ ಬೇಸಿಸ್ನ ಬರಿಬೇಕಾಗತ್ತೆ. ಸೊ ಇದನ್ನ ಯಾರು ಕೂಡ ಬರ್ದಿಲ್ಲ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಈ ಕಾಲಮ್ನೇ ಹಾಕ್ಕೊಂಡಿಲ್ಲ. ಸೊ ಅದು ರಾಂಗು. ಸೊ ಇದನ್ನ ಬರಿಬೇಕಾಗತ್ತೆ. ಸೊ ನೀವು ಇದು ಮಾಡಿರೋದು, ಸೊ ಕಾಲಮ್ಮೇ ಹಾಕ್ಕೊಂಡಿಲ್ಲ, ಈ ಕಾಲಮ್ ತಗೋಬೇಕಾಗತ್ತೆ. ಸೀರಿಯಲ್ ನಂಬರ್ ಆದಮೇಲೆ ಬೇಸಿಸ್ ಆಫ್ ಡಿಫ್ರೆನ್ಸ್ ಬರಿಬೇಕು. ಸೊ ಅದಾದಮೇಲೆ ಅಗ್ರಿಮೆಂಟು, ಕಾಂಟ್ರಾಕ್ಟ್. ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ? ಮೀನಿಂಗ್ ಮೇಲೆ. ಅಂದರೆ ಅಗ್ರಿಮೆಂಟ್ ಅಂದರೆ ಏನು? ಮೀನಿಂಗು ಪ್ರಾಮಿಸಸ್ ಪ್ಲಸ್ ಕನ್ಸಿಡರೇಷನ್. ಕಾಂಟ್ರಾಕ್ಟ್ ಅಂದರೆ ಏನು? ಅಗ್ರಿಮೆಂಟ್ ಪ್ಲಸ್ ಲೀಗಲ್ ಎನ್ಫೋರ್ಸಬಿಲಿಟಿ. ಯಾವುದ್ರ ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ? ಏನೋ ಒಂದು ಬೇಸ್ ಬೇಕಲ್ಲ ನಮಗೆ. ಸೊ ಆ ಬೇಸ್ ಯಾವುದು ಅಂತ ಅಂದರೆ ಮೀನಿಂಗ್. ಸೊ ನೆಕ್ಸ್ಟ್ ಟೈಮ್ ಬರಿಬೇಕಾದ್ರೆ ಸೊ ಇದನ್ನ ಆ್ಯಡ್ ಆನ್ ಮಾಡ್ಕೋಬೇಕು. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇದು ಅಷ್ಟೇ. ಸೆಕೆಂಡ್ ಒನ್ನು ಸ್ಕೋಪ್ ಅಂತ ಹೇಳ್ಕೊಟ್ಟಿದ್ದೆ. ಸೊ ಬಟ್ ಅಲ್ಲಿ ಸ್ಕೋಪ್ ಅಂತ ಬರ್ದಿಲ್ಲ, ಆನ್ಸರ್ ಬರ್ದಿದ್ದೀರಾ. ವೈಡ್ ಟರ್ಮು, ಬೋತ್ ಲೀಗಲ್ ಆ್ಯಂಡ್ ಸೋಷಿಯಲ್ ಅಂತ ಬರ್ದಿದ್ದೀರಾ. ಸೊ ಆ್ಯಂಡ್ ದಿಸ್ ಒನ್ ಆಲ್ಸೋ ನ್ಯಾರೋ ಸೆನ್ಸ್, ಕಾಂಟ್ರಾಕ್ಟ್ ಈಸ್ ಓನ್ಲಿ ಲೀಗಲಿ ಎನ್ಫೋರ್ಸೇಬಲ್ ಅಗ್ರಿಮೆಂಟ್ ಅಂತ ಬರ್ದಿದ್ದೀರಾ. ಸೊ ಬಟ್ ಯಾವುದರಿಂದ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀವಿ ಅದನ್ನೇ ಬರ್ದಿಲ್ಲ.
ಸೊ ಅದು ರಾಂಗ್ ಆಗುತ್ತೆ. ನೀವೇನು ಬೇಸಿಸ್ ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀರಾ ಸೊ ಅದನ್ನು ಬರಿಬೇಕಾಗತ್ತೆ. 3 ಕಾಲಮ್ಸ್ ಹಾಕೊಳ್ಳಿ. ಸೊ ಡಿಫ್ರೆನ್ಸಸ್ ಕೇಳಿದ್ರೆ ಯಾವುದೇ ಟಾಪಿಕ್ ಯಾವುದೇ ಸಬ್ಜೆಕ್ಟ್ ಇರಲಿ ಸೊ ಇದೇ ರೀತಿಯೇ ಡಿಫ್ರೆನ್ಸಸ್ ಬರಿಬೇಕು ನೀವು. ಸೊ ಬೇಸಿಸ್ ಆಫ್ ಡಿಫ್ರೆನ್ಸಸ್ ಫಸ್ಟು, ಸೊ ಅದಾದಮೇಲೆ ಟಾಪಿಕ್, 2 ಟಾಪಿಕ್ಕು. ಸೊ ಟೋಟಲ್ 3 ಕಾಲಮ್ಸು. 3 ಕಾಲಮ್ಸಲ್ಲಿ ಒಂದು ಬೇಸಿಸ್ ಆಫ್ ಡಿಫ್ರೆನ್ಸಸ್ ಇರಲೇಬೇಕು. ಸೊ ನೆಕ್ಸ್ಟ್ ಲೀಗಲ್ ಆಬ್ಲಿಗೇಷನ್ಸ್. ನೋಡಿ ನೀವೆಲ್ಲ ಬರ್ದಿದ್ದೀರಾ, ಮೇ ನಾಟ್ ಕ್ರಿಯೇಟ್ ಲೀಗಲ್ ಆಬ್ಲಿಗೇಷನ್ಸ್ ಅಂತ ಬರ್ದಿದ್ದೀರಾ. ಬಟ್ ಏನು ಪಾಯಿಂಟು ಇದು? ಸೊ ಲೀಗಲ್ ಆಬ್ಲಿಗೇಷನ್ಸ್ ರಿಲೇಟೆಡ್, ಸೊ ಬೇಸಿಸ್ ಆಫ್ ಡಿಫರೆನ್ಸ್ ಅಂತ ಬರೀಬೇಕು. ಓಕೆನಾ? ಸೊ ನೆಸೆಸರಿಲಿ ಕ್ರಿಯೇಟ್ಸ್ ಲೀಗಲ್ ಆಬ್ಲಿಗೇಷನ್ಸ್. ಓಕೆ, ಸೊ ಇದು ಯಾರೋ ಡೌಟ್ ಕೇಳಿದ್ರು ಲಾಸ್ಟ್ ಟೈಮ್ ನಿಮ್ಗೆ. ಸೊ ನಿಮ್ಮಲ್ಲೊಬ್ರು ಯಾರೋ ಡೌಟ್ ಕೇಳಿದ್ರು. ಸೊ ನೋಡ್ಕೊಳ್ಳಿ, ನೇಚರ್ ಮೇಲೆ ಡಿಫ್ರೆನ್ಶಿಯೇಟ್ ಆಗಿರೋದು ಇದು. ನೇಚರ್ ಮೇಲೆ ಡಿಫ್ರೆನ್ಶಿಯೇಟ್ ಆಗಿರೋದು. ಸೊ ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ ಬಟ್ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್. ಸೊ ಇದನ್ನು ಪ್ರೂವ್ ಮಾಡ್ತೀನಿ ನೋಡಿ. ಈಗ ಈ ಡಯಾಗ್ರಾಮಲ್ಲೂ ಕೂಡ ಗೊತ್ತಾಗುತ್ತೆ. ಸೊ ಬಟ್ ಆದ್ರೂ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಈಗ ನೋಡ್ಕೊಳ್ಳಿ. ಸೊ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಆಫರ್ ಪ್ಲಸ್ acceptance. ಸೊ ಇದೇನಾಗುತ್ತೆ? ಅಗ್ರಿಮೆಂಟ್ ಆಗುತ್ತೆ. ಕ್ಲಿಯರಾಗಿ ನೋಡ್ಕೋಬೇಕಿಲ್ಲಿ. ಸೊ ಇಲ್ಲ ಅಂತಂದರೆ ಆ ಡಯಾಗ್ರಾಮ್ದು ಮೀನಿಂಗ್ ಅರ್ಥ ಆಗಲ್ಲ, ಅಥವಾ ಥಾಟ್ ಏನಿದೆ ನಿಮಗೆ. ಸೊ ಕೋಟ್ ಮೆನ್ಷನ್ ಮಾಡಿದಾರಲ್ಲ ಇಲ್ಲಿ, ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ ಬಟ್ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್. ಇದು ಅರ್ಥ ಆಗಬೇಕು ಅಂತಂದರೆ ಇವಾಗ ಎಕ್ಸ್ಪ್ಲೈನ್ ಮಾಡೋದನ್ನ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಸೊ ಕೇಳಿಸ್ಕೋಬೇಕು. So offer plus acceptance equals agreement. So agreement plus enforceability by law is called as contract. ನೋಡಿ ಇಲ್ಲಿ ಸ್ಟೂಡೆಂಟ್ಸ್, ಇಲ್ಲೇನಿದೆ ಆಲ್ರೆಡಿ ಅಗ್ರಿಮೆಂಟ್ ಇದೆ. ಎಲ್ಲ ಕಾಂಟ್ರಾಕ್ಟಲ್ಲೂ ಅಗ್ರಿಮೆಂಟ್ ಬಂದೇ ಬರುತ್ತೆ. ಅರ್ಥ ಆಗ್ತಿದ್ಯಾ? ಎಲ್ಲ ಕಾಂಟ್ರಾಕ್ಟಲ್ಲೂ ಅಗ್ರಿಮೆಂಟ್ ಬಂದೇ ಬರುತ್ತೆ. ಸೊ ಬಟ್ ಎಲ್ಲ ಅಗ್ರಿಮೆಂಟಲ್ಲೂ ಕಾಂಟ್ರಾಕ್ಟ್ ಆಗುತ್ತಾ? ಸೊ ಎಲ್ಲ ಅಗ್ರಿಮೆಂಟು ಕಾಂಟ್ರಾಕ್ಟ್ ಆಗಲ್ಲ. ಯಾಕೆ? ಸೊ ಆಫರ್ ಪ್ಲಸ್ ಅಕ್ಸೆಪ್ಟೆನ್ಸ್ ಪ್ಲಸ್ ಎನ್ಫೋರ್ಸಿಯಬಿಲಿಟಿ ಬೈ ಲಾ ಆಗಬೇಕು. ಇದು ಯಾವಾಗ ಆಗುತ್ತೆ? ಅವಾಗ ಮಾತ್ರ ಅದು ಕಾಂಟ್ರಾಕ್ಟ್ ಆಗುತ್ತೆ. ಇದಾಗಲಿಲ್ಲ ಅಂತಂದರೆ ಅದು ಕಾಂಟ್ರಾಕ್ಟ್ ಆಗಲ್ಲ, ಅಗ್ರಿಮೆಂಟ್ ಆಗೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅಗ್ರಿಮೆಂಟ್ ಆಗೇ ಇರುತ್ತೆ. ಸೊ ಅದಕ್ಕೋಸ್ಕರನೇ ಸೊ ಇಲ್ಲಿ ಮೆನ್ಷನ್ ಮಾಡಿರೋದವರು. ಸೊ ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್ ಬಟ್ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್. ಸೊ ಆಲ್ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗಬೇಕು ಅಂತಂದರೆ ಏನಾಗಬೇಕು? ಅದು ನೆಕ್ಸ್ಟು ಎನ್ಫೋರ್ಸಿಬಿಲಿಟಿ ಬೈ ಲಾ ಆಗಬೇಕು. ಬಟ್ ಎಲ್ಲ ಅಗ್ರಿಮೆಂಟು ಎನ್ಫೋರ್ಸಿಬಿಲಿಟಿ ಬೈ ಲಾ ಆಗುತ್ತಾ? ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಅದಕ್ಕೇ ಆ ಕೋಟ್ ಇರೋದು. ಸೊ ಲಾಸ್ಟ್ ಟೈಮ್ ಕೇಳಿದ್ರಿ, ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ ಬಟ್ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್. ಕ್ಲಿಯರ್ ಇದೆಯಾ? ಇನ್ನೇನಾದರೂ ಡೌಟ್ ಇದೆಯಾ? ಸರ್ No, sir. Okay, okay. So this is about a difference between contract and agreement. We'll move on to the next topic. The next topic will be essentials of a valid contract. Remember, essentials of a valid contract. So Krish Institute. Yes, sir. Yes. So essentials of a valid contract. Essentials andre needs or important or features. ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂತ ಅಂದರೆ ಏನೇನು ಫೀಚರ್ಸು ಆ ಕಾಂಟ್ರಾಕ್ಟ್ ಒಳಗಡೆ ಇರಬೇಕು. ಅರ್ಥ ಆಗ್ತಿದೆಯಾ? ಸೊ ಏನೇನು ಫೀಚರ್ಸು ಆ ಕಾಂಟ್ರಾಕ್ಟ್ ಒಳಗಡೆ ಇದ್ದರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿರೋದು ಈ ಟಾಪಿಕ್ಕು. ಎಸೆನ್ಷಿಯಲ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ವ್ಯಾಲಿಡ್ ಅಂತಂದರೆ ಅಪ್ರೂವ್ಡ್ ಬೈ ಲಾ. ಲಾ ಇಂದ ನಮಗೆ ಸೊ ವ್ಯಾಲಿಡಿಟಿ ಸಿಕ್ಕಿದೆ ಅಂದರೆ ಅಪ್ರೂವ್ ಆಗಿದೆ ಅಂತ, ಲೀಗಲ್ ಅಂತ. ಸೊ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದು ಯಾವಾಗ ಅಂತಂದರೆ ಆಸ್ ಗಿವನ್ ಬೈ ದ
ಸೆಕ್ಷನ್ 10 ನೋಡಿ, ರೆಡ್ ಕಲರಲ್ಲಿ ನಾನು ಇಂಡಿಕೇಟ್ ಮಾಡಿದ್ದೀನಿ. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟು. ವೆನೆವರ್ ದೇ ವಿಲ್ ಆಸ್ಕ್ ದ ಕ್ವೆಶನ್ಸ್ ರಿಲೇಟೆಡ್ ಟು ಎಸೆನ್ಷಿಯಲ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್, ಇದ್ರ ರಿಲೇಟೆಡ್ ಏನೇ ಕ್ವೆಶನ್ಸ್ ಕೇಳಿದ್ರು ಕೂಡ ನೀವೇನು ಮೆನ್ಷನ್ ಮಾಡಬೇಕು, ಅಂಡರ್ ಸೆಕ್ಷನ್ 10 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಫ್ 1872 ಅಂತ ಮೆನ್ಷನ್ ಮಾಡಲೇಬೇಕು. ನಿಮಗೆ ಕ್ವೆಶನ್ಸ್ ಕೇಳಿರ್ತಾರೆ ಅಥವಾ ಕ್ವೆಶನಲ್ಲಿ ಅವರೇ ಮೆನ್ಷನ್ ಮಾಡ್ತಾರೆ. ಸೊ ಆಸ್ ಪರ್ ದ essentials of a valid contract, so as given by the Contract Act of 1872, section 10, these are all the elements they have followed. ಯಾವುದೋ ಒಂದು ಮಿಸ್ ಮಾಡಿರ್ತಾರೆ, ಸೊ ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ಡಿಸ್ಕಸ್ ಮಾಡೋದಕ್ಕೆ ಹೇಳ್ತಾರೆ, ಕೇಸ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಿಮಗೆ ಈ ಒಂದು ಸೆಕ್ಷನ್ 10 ಅನ್ನೋದು ಸೊ ನಿಮಗೆ ಚೆನ್ನಾಗಿ ನೆನಪಿರಬೇಕು. ಸೆಕ್ಷನ್ 10 ಯಾವುದ್ರ ರಿಲೇಟೆಡು, ಸೊ ಎಸೆನ್ಷಿಯಲ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ನಾನು ನಿಮಗೆ ಕಾಂಟ್ರಾಕ್ಟ್ ಆ್ಯಕ್ಟ್ ಆಫ್ 1872 ಶೇರ್ ಮಾಡಿದ್ದೀನಿ, ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಕಂಪ್ಲೀಟ್ ಕಾಂಟ್ರಾಕ್ಟ್ ಆ್ಯಕ್ಟ್ನೇ ಶೇರ್ ಮಾಡಿದ್ದೀನಿ, ಅಲ್ಲಿ ಎಷ್ಟು ಸೆಕ್ಷನ್ಸ್ ಬರುತ್ತೆ ಅದೆಲ್ಲ ಚೆಕ್ ಮಾಡ್ತಾ ಹೋಗಿ. 2H ಇರೋದು, ಸೊ ನಿಮಗೆ ಡೆಫಿನೇಷನ್ ಸರಿ ಹೇಳಿರೋ ಥರನೇ ಇದೆಯಾ ನೀವು ವೆರಿಫೈ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಸೊ ಈವನ್ ದಿಸ್ ಒನ್ ಸೆಕ್ಷನ್ 10, ಸೆಕ್ಷನ್ 10ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ವೆರಿಫೈ ಮಾಡ್ಬೋದು. ಸೊ ಸೆಕ್ಷನ್ 10 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872. ಓಕೆ, ಸೊ 1872 ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನೀವು ಇದನ್ನ ಯೂಸ್ ಮಾಡ್ಬೋದು, ಅಂಡರ್ ಸೆಕ್ಷನ್ ಅಂತಲೂ ಕೂಡ ಯೂಸ್ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೀನಿ ಕ್ಲಾಸಲ್ಲಿ ನಿಮಗೆ. ಸೊ U/S ಅಂದರೆ ಅಂಡರ್ ಸೆಕ್ಷನ್ ಅಂತ, ಅಂಡರ್ ಸೆಕ್ಷನ್ 10 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಫ್ 1872. ಸೊ 1872ನ ಮೆನ್ಷನ್ ಮಾಡಬೇಕಾಗತ್ತೆ. ಕ್ಲಿಯರ್ ಆಯ್ತು ಸರ್? ಓಕೆ. ಗುರುಕುಲ್, can you see us, sir? ಯಾವುದಪ್ಪ? Is camera visible, sir? ಯಾ. Okay, sir. So we'll discuss the essential elements one by one for a valid contract. See the first one. The first element, as per the Contract Act of 1872, they have mentioned in section 10. Under section 10 of the Contract Act of 1872, Indian Contract Act. So this is the first element, agreement. There should be an agreement before going to the contract. So first ಏನಾಗಿರಬೇಕು, ಆಫರ್ ಮಾಡಿರಬೇಕು ಯಾರೋ ಒಬ್ಬ ಪರ್ಸನ್ ಅಥವಾ ಪಾರ್ಟಿ, ಇನ್ನೊಬ್ಬ ಪರ್ಸನ್ ಅಥವಾ ಪಾರ್ಟಿ ಏನು ಮಾಡಿರಬೇಕು, ಆಕ್ಸೆಪ್ಟೆನ್ಸ್ ಇರಬೇಕು. ಆಗ ಮಾತ್ರ ಅಗ್ರಿಮೆಂಟ್ ಆಗೋದಕ್ಕೆ ಸೊ ಆಗೋದು. ಇಲ್ಲಿ ಒನ್ ಆರ್ ಮೋರ್ ಪಾರ್ಟೀಸ್, ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಗ್ರೂಪ್ ಆಫ್ ಪೀಪಲ್. ಸೊ ಇಬ್ರಿಗಿನ್ನ ಜಾಸ್ತಿ ಇರ್ಬೋದು. ಸೊ ಯಾರು ಬೇಕಾದರೂ ಆಫರ್ ಮಾಡ್ಬೋದು, ಯಾರು ಬೇಕಾದರೂ ಆಕ್ಸೆಪ್ಟ್ ಮಾಡ್ಬೋದು. ಬಟ್ ಆಫರ್ ಮಾಡೋಕ್ಕೆ ಒಬ್ಬ ಪರ್ಸನ್ ಇರಬೇಕು, ಆಕ್ಸೆಪ್ಟ್ ಮಾಡೋದಕ್ಕೂ ಕೂಡ ಒಬ್ಬ ಪರ್ಸನ್ ಇರಬೇಕಾಗತ್ತೆ ಮಿನಿಮಮ್. ಯಾರಾದರೂ ಒಬ್ಬ ಪರ್ಸನ್ನು ಆಫರ್ ಮಾಡಬೇಕಾಗತ್ತೆ, ಯಾರಾದರೂ ಒಬ್ಬ ಪರ್ಸನ್ನು ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಅಂದರೆ ಸೊ 2 ಪಾರ್ಟೀಸ್ ಇರಬೇಕು, 2 ಪಾರ್ಟೀಸ್ ಅದು ಬರುತ್ತೆ ನಿಮಗೆ. ಸೊ ಇಲ್ಲೂ ಮೆನ್ಷನ್ ಮಾಡ್ತಾ ಇದ್ದೀನಿ ಅಗ್ರಿಮೆಂಟಲ್ಲೂ ಕೂಡ. ಸೊ 2 ಪಾರ್ಟೀಸ್ ಅಂತಲೂ ಕೂಡ ಸಪ್ರೇಟಾಗಿ ಎಸೆನ್ಷಿಯಲ್ ಎಲಿಮೆಂಟಲ್ಲಿ ಆ್ಯಡ್ ಆನ್ ಆಗುತ್ತೆ. ನೋಡಿ, ಇಲ್ಲಿ ಒಬ್ಬ ಪರ್ಸನ್ ಆಫರ್ ಮಾಡ್ತಾ ಇದ್ದಾನೆ, ಒಬ್ಬ ಪರ್ಸನ್ ಆಕ್ಸೆಪ್ಟ್ ಮಾಡ್ತಾರೆ. ಸೊ ಆಗ ಅದು ಏನಾಗುತ್ತೆ, ಅಗ್ರಿಮೆಂಟ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ದಿಸ್ ದ ಫಸ್ಟ್ ಎಲಿಮೆಂಟ್. ಸೊ ಇನ್ ದ ಅಂಡರ್ ಸೆಕ್ಷನ್ 10 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಫ್ 1872 ಏನಿರಬೇಕು ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲಿ? ಫಸ್ಟ್ ಎಲಿಮೆಂಟು ಅಗ್ರಿಮೆಂಟ್ ಇರಬೇಕು. ಸೊ ವಿತೌಟ್ ಅಗ್ರಿಮೆಂಟ್, ಸೊ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಕಾಂಟ್ರಾಕ್ಟ್. ಅಗ್ರಿಮೆಂಟೇ ಇಲ್ಲ ಅಂತ ಅಂದರೆ ಅದನ್ನು ನಾವು ಕಾಂಟ್ರಾಕ್ಟ್ ಅಂತ ಕರೆಯಲ್ಲ. ಸೊ ದಿಸ್ ದ ಫಸ್ಟ್ ಎಲಿಮೆಂಟ್ ರಿಕ್ವೈರ್ಡ್ ಆಸ್ ಪರ್ ದ
ಆಕ್ಟ್ ಅಂಡರ್ ಸೆಕ್ಷನ್ 10. ಫಸ್ಟ್ ಒನ್ ಅರ್ಥ ಆಗಿದೆಯಾ? Yes, sir. Okay. So we'll move on to the second point then. The second point is free consent. Free consent. ಸೊ ನೋಡಿ, ಈಗ ಒಂದು ಸ್ಟೋರಿ ಹೇಳ್ತೀನಿ ಫ್ರೀ ಕನ್ಸೆಂಟ್ಗೆ. ಸೊ ಸ್ಟೋರಿ ನೀಟಾಗಿ ಕೇಳಿಸ್ಕೊಳ್ಳಿ, ಈ ಪಾಯಿಂಟ್ ಈಸಿಯಾಗಿ ಅರ್ಥ ಆಗ್ಬಿಡತ್ತೆ. ಸೊ ಏನದು ಸ್ಟೋರಿ? ಸೊ ಒಂದು ಊರಲ್ಲಿ ಒಂದು ದೊಡ್ಡ ಬಾವಿ ಇರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಬೈ ಮಿಸ್ಸಾಗಿ ಒಂದು ಕರು ಬಾವಿಗೆ ಬಿದ್ದೋಗ್ಬಿಡುತ್ತೆ. ಒಂದು ಕರು ಏನು ಮಾಡುತ್ತೆ? ಬಾವಿಗೆ ಬಿದ್ದೋಗ್ಬಿಡುತ್ತೆ. ಸೊ ಅದು ವಾಪಸ್ ಬರೋದಕ್ಕಾಗ್ತಿಲ್ಲ. ಸೊ ಒದ್ದಾಡ್ತಾ ಇದೆ. ಊರಿನ ಜನ ಎಲ್ಲ ಬಾವಿ ಸುತ್ತ, ದೊಡ್ಡ ಬಾವಿ ಅಂತ ಹೇಳಿದ್ನಲ್ಲ, ಊರಿನ ಜನ ಎಲ್ಲ ಬಾವಿ ಸುತ್ತ ಏನು ಮಾಡ್ತಾ ಇದ್ದಾರೆ? ಸೊ ನಿಂತ್ಕೊಂಡು ನೋಡ್ತಿದ್ದಾರೆ. ಕರು ಪಾಪ ಸೊ ಅಂದರೆ ಪ್ರಾಣಕ್ಕೋಸ್ಕರ ಒದ್ದಾಡ್ತಾ ಇದೆ ನೀರಲ್ಲಿ. ಸೊ ಒದ್ದಾಡ್ತಾ ಇದೆ. ಸೊ ಯಾರು ಬಂದು ಅದನ್ನು ಸೇವ್ ಮಾಡ್ತಾ ಇಲ್ಲ. ಸಡನ್ ಅಂತ ಯಾರೋ ಒಬ್ಬರು ಜಂಪ್ ಮಾಡಿದ್ರು ಬಾವಿಗೆ. ಸೊ ಕರುನ ನೀಟಾಗಿ ತೊಗೊಂಡು ಬಂದರು. ಸೊ ತೊಗೊಂಡು ಬಂದ್ಬಿಟ್ಟು ಆಚೆ ಬಿಟ್ಟರು. ಊರವರೆಲ್ಲರೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು. ಸೊ ಅಪ್ರಿಷಿಯೇಟ್ ಮಾಡಿಬಿಟ್ಟು ಅವ್ನಿಗೇನು ರಿಕ್ವೈರ್ಮೆಂಟ್ ಇದೆಯೋ ಟವಲ್ ತಂದು ಕೊಡೋದು ಅಥವಾ ಸೊ ಏನು ಧೈರ್ಯ ನಿನಗೆ, ಎಲ್ಲರೂ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರು ಅಷ್ಟೇ. ಸೊ ನೀನೊಬ್ಬ ಜಂಪ್ ಮಾಡಿ ಸೊ ಕರುನ ಕಾಪಾಡಿದೆ ಅಂತ ಎಲ್ಲ ಇದು ಮಾಡ್ತಾ ಇದ್ರು. ಆದರೂ ಆ ಕರುನ ಕಾಪಾಡ್ದವನು ಏನು ಮಾಡ್ದ ಅಂತ ಅಂದರೆ, ಏನೋ ಹುಡುಕ್ತಾ ಇದ್ದ. ಸೊ ಎಲ್ರೂ ಆಶ್ಚರ್ಯ, ಏನು ಎಲ್ಲ ಫೆಸಿಲಿಟೀಸು ಕೊಟ್ಟಿದ್ವಿ, ಏನು ಹುಡುಕ್ತವನಲ್ಲ. ಸೊ ಯಾಕೆ, ಏನು ಬೇಕು ಹೇಳು, ನಿನಗೆ ಏನೋ ಹುಡುಕ್ತಾ ಇದೆಯಲ್ಲ, ಕರುನ ಸೇವ್ ಮಾಡಿದ್ಯಾ, ನಿನ್ಗೆ ಏನು ಬೇಕಾದರೂ ಕೊಡಿಸ್ತೀವಿ ಕೇಳು ಅಂತ ಹೇಳ್ತು. ಸೊ ಅವನು ಹುಡುಕ್ತಾ ಇದ್ದಿದ್ದು ಯಾರನ್ನ ಅಂತ ಅಂದರೆ, ಅವನು ಕೂಡ ಎಲ್ಲರ ಥರನೂ ಕೂಡ ಬಾವಿಲಿ ಸುಮ್ಮನೆ ನೋಡೋಕೆ ಬಂದಿದ್ದಂತೆ. ಯಾರೋ ತಳ್ಳಿಬಿಟ್ಬಿಟ್ಟಿದ್ದಾರೆ ಅವನ್ನ. ಆ ಯಾರು ತಳ್ಳಿಬಿಟ್ಟಿರೋದು ಅನ್ನೋದನ್ನ ಹುಡುಕ್ತಾ ಇದ್ದಂತೆ ಅವನು. ಅರ್ಥ ಆಗ್ತಿದ್ಯಾ? ಸೊ ಹೀಗೆ ಫ್ರೀ ಕನ್ಸೆಂಟ್ ಅಂತ ಅಂದರೆ ಯಾರು ನಮ್ಮನ್ನು ತಳ್ಳಿಬಿಡಬಾರ್ದು ಇಲ್ಲಿ. ಸೊ ವಾಲಂಟರಿಯಾಗಿ ನಾವೇ ಎಂಟರ್ ಆಗಿರ್ಬೇಕು. ನಾವೇ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕು. ಸೊ ನಮ್ಮ ಸೌಂಡ್ ಮೈಂಡಿಂದ, ಸೊ ನಮ್ಮ ಸಿಚುಯೇಷನ್ಸು ಪ್ಲಸ್ ನಾವು ಕರೆಕ್ಟಾಗಿದ್ದು ನಮಗೆ ಗೊತ್ತಿದ್ದು ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕು. ಯಾರದೇ ಒಂದು ಫೋರ್ಸಿಂದ ಅಥವಾ ಯಾರೋ ತಳ್ಳಿಬಿಟ್ರು, ಸೊ ಅಥವಾ ಯಾರೋ ನನ್ನ ಫೋರ್ಸ್ಫುಲಿ ನನಗೆ ಇದು ಮಾಡ್ತಿದ್ದಾರೆ ಅನ್ನೋ ರೀಸನಿಂದ ನಾನು ಕಾಂಟ್ರಾಕ್ಟ್ಗೆ ಎಂಟರ್ ಆಗೋ ಆಗಿಲ್ಲ. ಫ್ರೀ ಕನ್ಸೆಂಟ್ ಅಂದರೆ ಯಾವುದೇ ರೀತಿಯ ತೊಂದರೆ ಇಲ್ದಿರ ನನಗೆ ಗೊತ್ತಿದ್ದು ನಾನು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಯಾವ ಒಬ್ಬ ಪರ್ಸನ್ನು ಅವನಿಗೆ ಕಾಂಟ್ರಾಕ್ಟ್ ಬೇಡ ಅಂತನೋ ಅವನ್ನ ನಾವು ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಮಾಡ್ಕೊಳ್ಳೋ ಆಗಿಲ್ಲ. ಯಾವ ಒಬ್ಬ ಪರ್ಸನ್ನು ನಾನು ಕಾಂಟ್ರಾಕ್ಟ್ ಬೇಕು, ನಾನು ಇರ್ತೀನಿ ಅಂತ ಫ್ರೀ ಕನ್ಸೆಂಟ್ ಕೊಡ್ತಾನೋ, ಒಪ್ಪಿಗೆ ಕೊಡ್ತಾನೋ, ಸೊ ಅಂಥವ್ರನ್ನ ಮಾತ್ರ ನಾವು ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಮಾಡ್ಕೋಬೇಕು. ಸೊ ಇನ್ ಕೇಸ್ ಫೋರ್ಸ್ಫುಲಿ ಯಾರನ್ನೋ ತಳ್ಳಿಬಿಟ್ರು ಅಂತ ಅಂದ್ಕೊಳ್ಳಿ ಕಾಂಟ್ರಾಕ್ಟ್ ಒಳಗಡೆ, ಸೊ ಏನೋ ಪ್ರಾಬ್ಲಮ್ ಆಯಿತು. ಆಗ ಏನಾಗುತ್ತೆ, ಅವನೇನಾದರೂ ನಂದು ಫ್ರೀ ಕನ್ಸೆಂಟ್ ಇಲ್ಲ ಅಂತ ಅಂದರೆ ಸೊ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಲ್ಲ. ಸೊ ಅದಕ್ಕೆ ಸೊ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂತ ಅಂದರೆ, ಸೊ ಆ್ಯಸ್ ಪರ್ ಅಂಡರ್ ಸೆಕ್ಷನ್ 10 of the Indian Contract Act 1872, the second point is the person, it may be a offerer or offeree, andre acceptor. So offeree andre acceptor. So offererunu kuda ಫ್ರೀ ಕನ್ಸೆಂಟಿಂದ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕು. ಸೊ ಅಕ್ಸೆಪ್ಟರು ಕೂಡ ಫ್ರೀ ಕನ್ಸೆಂಟಿಂದ ಸೊ ಅಕ್ಸೆಪ್ಟೆನ್ಸ್ ತಗೋಬೇಕಾಗತ್ತೆ. ಓಕೆನಾ? ಸೊ ಆಫರರು ಕೂಡ ಫ್ರೀ ಕನ್ಸೆಂಟಿಂದ ಎಂಟರ್ ಆಗಬೇಕು ಕಾಂಟ್ರಾಕ್ಟ್ ಒಳಗಡೆ. ರಿಪೀಟ್ ಒನ್ ಸೆಕೆಂಡ್ ಸರ್. ಎಸ್, ಏನಪ್ಪ? Excuse me, sir. You can explain once again agreement. ಅಗ್ರಿಮೆಂಟ್ ಎಕ್ಸ್ಪ್ಲೈನ್ ಮಾಡಬೇಕಾ? This is the first point. So agreement refers to offer plus acceptance. Andre two parties ಇರಬೇಕು ಇಲ್ಲಿ. So under section 10 of the Indian Contract
ಆ್ಯಕ್ಟ್ ಆಫ್ 1872 ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂತ ಅಂದರೆ ಫಸ್ಟು ವ್ಯಾಲಿಡ್ ಎಸೆನ್ಷಿಯಲ್ ಏನೋ ಅಗ್ರಿಮೆಂಟು. ಅಗ್ರಿಮೆಂಟ್ ಹೆಂಗಾಗತ್ತೆ? ಆಫರ್ ಪ್ಲಸ್ ಅಕ್ಸೆಪ್ಟೆನ್ಸ್ ಇರಬೇಕು. ಆಫರು ಪ್ಲಸ್ ಅಕ್ಸೆಪ್ಟೆನ್ಸ್ ಇದ್ದರೆ ಸೊ ಆಗ ಆಟೋಮೆಟಿಕಲಿ ಅಗ್ರಿಮೆಂಟ್ ಆಗುತ್ತೆ. ಬರೀ ಆಫರ್ ಇತ್ತು ಅಂತ ಅಂದರೆ ಅಗ್ರಿಮೆಂಟ್ ಆಗಲ್ಲ, ಅಥವಾ ಬರೀ ಅಕ್ಸೆಪ್ಟೆನ್ಸ್ ಇತ್ತು ಅಂತಂದರೆ ಅಗ್ರಿಮೆಂಟ್ ಆಗಲ್ಲ. ಎರಡು ಕೈ ಸೇರಿದ್ರೇ ಚಪ್ಪಾಳೆ. ಅದೇ ರೀತಿನೇ ಇಲ್ಲಿ ಆಫರ್ ಅನ್ನೋ ಒಂದು ಕೈ, ಸೊ ಅಕ್ಸೆಪ್ಟೆನ್ಸ್ ಅನ್ನೋ ಇನ್ನೊಂದು ಕೈ ಆ್ಯಡ್ ಆದರೆ ಮಾತ್ರ ಅಲ್ಲಿ ಕಾಂಟ್ರಾಕ್ಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ಸೊ ಕಾಂಟ್ರಾಕ್ಟ್ ಆಗಲ್ಲ. ಅಂದರೆ ಅಗ್ರಿಮೆಂಟ್ ಫಸ್ಟು ಅಗ್ರಿಮೆಂಟ್ ಆಗಬೇಕು, ಅದ್ರ ಜೊತೆಗೆ ಎನ್ಫೋರ್ಸಬಿಲಿಟಿ ಬೈ ಲಾ ಆದರೆ ಮಾತ್ರ ಅದು ಕಾಂಟ್ರಾಕ್ಟ್ ಆಗುತ್ತೆ. ಸೊ ಅಗ್ರಿಮೆಂಟ್ ಆಗಬೇಕು ಅಂತಂದರೆ ಈ ಎರಡು ಟೂ ಪಾರ್ಟೀಸ್ ಇರಬೇಕು, ಆಫರ್ ಪ್ಲಸ್ ಅಕ್ಸೆಪ್ಟೆನ್ಸ್, ಅಂದರೆ ಅಗ್ರಿಮೆಂಟ್ ಇರಬೇಕು. ಸೊ ಅಗ್ರಿಮೆಂಟ್ ಇದ್ದರೆ ಮಾತ್ರ ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಮೆನ್ಷನ್ ಮಾಡ್ತೀವಿ ಆಸ್ ಪರ್ ದ ಸೆಕ್ಷನ್ 10. ಇಲ್ಲ ಅಂತ ಅಂದರೆ ಸೊ ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರೆಯೋದಕ್ಕಾಗಲ್ಲ. ಓಕೆನಾ? Yes, sir. ಫ್ರೀ ಕನ್ಸೆಂಟ್ ಗೊತ್ತಾಯ್ತಲ್ಲ? ಸ್ಟೋರಿ ಕೇಳಿಸ್ತಾ? No, sir. ಸ್ಟೋರಿ ಕೇಳಿಸಿಲ್ಲ? No, sir. ಓಕೆ. We heard, sir. ಫ್ರೀ ಕನ್ಸೆಂಟ್ ಅಂತ ಅಂದರೆ ಸೊ ನಾವೀಗ ಯಾವುದೇ ರೀತಿಯ ಫೋರ್ಸ್ಫುಲಿ ಯಾರು ನಮ್ಮನ್ನು ಫೋರ್ಸ್ ಮಾಡೋ ಆಗಿಲ್ಲ. ಸೊ ನಾವಾಗಿ ಸೌಂಡ್ ಮೈಂಡೆಡ್ ಇದ್ದು ನಾವಾಗಿ ಒಪ್ಕೊಂಡ್ರೆ ಮಾತ್ರ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕು. ಸೊ ಇಲ್ಲ ಅಂತ ಅಂದರೆ ಯಾರೇ ನಮ್ಮನ್ನು ಫೋರ್ಸ್ಫುಲಿ ಕಾಂಟ್ರಾಕ್ಟ್ಗೆ ಎಂಟರ್ ಮಾಡ್ಕೊಳ್ಳೋ ಆಗಿಲ್ಲ. ಇನ್ ಕೇಸ್ ಅದು ಗೊತ್ತಾಯ್ತು ಅಂತಂದರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ? ಫೋರ್ಸ್ಫುಲಿ ಯಾರು ನಮ್ಮನ್ನು ತಳ್ಳೋ ಆಗಿಲ್ಲ ಕಾಂಟ್ರಾಕ್ಟ್ ಒಳಗಡೆ. ನಮಗೆ ಇಷ್ಟ ಇದ್ದು ನಮಗೆ ಕೆಪಬಿಲಿಟಿ ಇದ್ದು ಸೊ ನಾವು ಚೆನ್ನಾಗಿದ್ದಾಗ ಮಾತ್ರ ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗಬೇಕು. ಇಲ್ಲ ಅಂತ ಅಂದರೆ ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗೋ ಆಗಿಲ್ಲ. ಸೊ ಇಸ್ ಅಬೌಟ್ ಅ ಫ್ರೀ ಕನ್ಸೆಂಟ್. ಆಫರರು ಫ್ರೀ ಕನ್ಸೆಂಟ್ ಕೊಡಬೇಕು, ಅಕ್ಸೆಪ್ಟರು ಫ್ರೀ ಕನ್ಸೆಂಟ್ ಕೊಡಬೇಕು. ಅಂದರೆ ನನಗೆ ಒಪ್ಪಿಗೆ ಇದೆ, ಓಕೆನಾ? ಸೊ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಸೊ ನಾನು ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ ಸೊ ಅನ್ನೋದನ್ನ ಇಬ್ಬರು ಟೂ ಪಾರ್ಟೀಸು ಹೇಳ್ಬೇಕಾಗತ್ತೆ. ಆಗ ಮಾತ್ರ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಅವನು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದರೆ ಇದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಲ್ಲ. ಫ್ರೀ ಕನ್ಸೆಂಟ್ ಇರಬೇಕು. ಫ್ರೀ ಕನ್ಸೆಂಟ್ ಅಂತಂದರೆ ಆಕ್ಸೆಪ್ಟ್ ಮಾಡಿರಬೇಕು, ಬೋತ್ ದ ಆಫರರ್ ಆಸ್ ವೆಲ್ ಆಸ್ ಆಕ್ಸೆಪ್ಟರ್. ಇಲ್ಲ ಅಂತ ಅಂದರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಲ್ಲ. ಅರ್ಥ ಆಗ್ತಿದ್ಯಾ? Yes, sir. Yes, sir. Okay. So we'll move on to the next one. So next point is competency of the parties. Competency. ನೋಡಿ ಪಿಕ್ಚರ್ ನೋಡಿ, ಪಿಕ್ಚರ್ ಅಬ್ಸರ್ವ್ ಮಾಡಿ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನಾವು ವಾಟ್ ಯು ಮೀನ್ ಬೈ ಕಾಂಪಿಟೆನ್ಸಿ ಅಂತ. ಸೊ ನೋಡಿ ಇಲ್ಲಿ ಈ ಪಿಕ್ಚರಲ್ಲಿ ಏನು ಗೊತ್ತಾಗ್ತಿದೆ? ಒಬ್ಬ ಬಲಿಷ್ಠವಾದ ವ್ಯಕ್ತಿ ಒಂದು ಮಗು ಜೊತೆ ಫೈಟ್ ಮಾಡ್ತಿದ್ದಾನೆ. ಸೊ ಈ ವ್ಯಕ್ತಿಯ ಕಾಂಪಿಟೆನ್ಸಿ ಅಥವಾ ಆ ಮಗುನ ಕಾಂಪಿಟೆನ್ಸಿ ಕೇಪಬಿಲಿಟೀಸ್ ಯಾವ ರೀತಿ ಇರುತ್ತೆ? ಸೊ ಇದು ಈಕ್ವಲ್ ಇಲ್ಲ. ಈಕ್ವಲ್ ಇದೆಯಾ? ಈಕ್ವಲ್ ಇಲ್ಲ. ನಾವು ಯಾರ ಜೊತೆ ಫೈಟ್ ಮಾಡಬೇಕು ಅಥವಾ ಸೊ ನಾವು ಯಾರ ಜೊತೆ ಈಕ್ವಾಲಿಟಿ ಇರಬೇಕು, ಓಕೆನಾ? ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗಬೇಕು ಅಂದ್ರೂ ಕೂಡ ನಮ್ಮಷ್ಟೇ ಈಕ್ವಲ್ ಇರುವಂಥ ಪರ್ಸನ್ ಜೊತೆ ನಾವು ಎಂಟರ್ ಆಗಬೇಕು, ಫೈಟ್ ಮಾಡಬೇಕು. ಸೊ ನಮಗಿನ್ನ ಬಲಿಷ್ಠವಾದ ವ್ಯಕ್ತಿ ಅಥವಾ ನಮಗಿನ್ನ ತುಂಬ ವೀಕ್ ಆದಂಥ ಒಬ್ಬ ವ್ಯಕ್ತಿ ಜೊತೆ ಸೊ ನಾವು ಫೈಟ್ ಮಾಡಬಾರ್ದು ಅಥವಾ ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗಬಾರ್ದು. ಸೊ ಕಾಂಪಿಟೆನ್ಸಿ ಆಫ್ ದ ಪಾರ್ಟೀಸ್ ನೋಡಿ, ಒಬ್ಬ ಪಾರ್ಟಿ ತುಂಬ ಸ್ಟ್ರಾಂಗ್ ಇರ್ತಾನೆ, ಯಾವುದೋ ರಿಲಯನ್ಸ್ ಕಂಪ್ನಿ ಓನರು ಯಾರೋ ಇರ್ತಾನೆ. ಸೊ ನಾನು ಹೋಗ್ಬಿಟ್ಟು ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊತೀನಿ, ನನಗೇನು ಗೊತ್ತಿರಲ್ಲ, ಸೊ ಏನು ಬೇಕಾದರೂ ಅವರು ಮ್ಯಾನಿಪುಲೇಟ್ ಮಾಡ್ಬೋದು. ಆ ರೀತಿ ಮಾಡೋ ಆಗಿಲ್ಲ, ಆ ರೀತಿ ನಾವು ಕಾಂಟ್ರಾಕ್ಟ್ಗೆ ಎಂಟರ್ ಆಗೋ ಆಗಿಲ್ಲ. ಸೊ ನಮ್ಮಷ್ಟೇ ಈಕ್ವಲ್ ಆಗಿರುವಂಥ ಒಬ್ಬ ಪರ್ಸನ್ ಜೊತೆ ನಾವು ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕು. ಸೊ ಆಗ ನಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಸೊ ದಿಸ್ ಅಬೌಟ್ ಕಾಂಪಿಟೆನ್ಸಿ ಆಫ್ ದ ಪಾರ್ಟೀಸ್. ಎಷ್ಟು ಪಾರ್ಟೀಸ್ ಬರ್ತಾರೆ ಇಲ್ಲಿ? ಟೂ ಪಾರ್ಟೀಸ್. ಯಾರು ಯಾರು ಟೂ ಪಾರ್ಟೀಸ್ ಅಂದರೆ ಇಲ್ಲಿ ಯಾರ್ಯಾರು? ಯಾರು ಟೂ ಪಾರ್ಟೀಸ್ ಅಂದರೆ? ಟೂ ಪಾರ್ಟೀಸ್ ಅಂದರೆ ಯಾರು?
ಪ್ರೀವಿಯಸ್ ಪಾಯಿಂಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. Offer or acceptance? ವೆರಿ ಗುಡ್. ಸೊ ಒನ್ ಪಾರ್ಟಿ ಯಾರಿರ್ತಾರೆ, ಆಫರ್ ಯಾರು ಮಾಡ್ತಾರೆ ಅವರು. ಸೊ ದ ಅದರ್ ಪಾರ್ಟಿ ಇಸ್ ಅಕ್ಸೆಪ್ಟರ್. ಅಕ್ಸೆಪ್ಟ್ ಯಾರು ಮಾಡ್ತಾರೋ ಅವರು ಅದರ್ ಪಾರ್ಟಿ, ಅಂದರೆ ಟೂ ಪಾರ್ಟೀಸ್. ಸೊ ಇವರು ಕೂಡ ಅಷ್ಟೇ ಕಾಂಪಿಟೆನ್ಸಿ ಇರಬೇಕು, ಕಾಂಪೀಟ್ ಮಾಡುವಂಥ ಎಬಿಲಿಟಿ ಇರಬೇಕು. ಸೊ ಇವರು ಕೂಡ ಅದೇ ರೀತಿ ಇರೋವಂಥ ಪರ್ಸನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವುದೋ ಒಂದು ಆವ್ರೇಜ್ ಸ್ಟೂಡೆಂಟ್ನ ಹೋಗ್ಬಿಟ್ಟು ಫಸ್ಟ್ ರ್ಯಾಂಕ್ ಬರೋವಂಥ ಸ್ಟೂಡೆಂಟು, ನಾನು ನೀನು ಕಾಂಪೀಟ್ ಮಾಡೋಣ, ನಾನೇ ಫಸ್ಟ್ ಬರೋದು ಕಾಲೇಜ್ಗೆ, ನೀನು ಬರ್ತೀಯಾ, ಅವ್ರ ಜೊತೆ ಕಾಂಪೀಟ್ ಮಾಡಬಾರ್ದು. ನಮಷ್ಟೇ ಈಕ್ವಲ್ ಕಾಂಪಿಟೆನ್ಸಿ ಕೇಪಬಿಲಿಟೀಸ್ ಇರೋವಂಥ ಕ್ಯಾಂಡಿಡೇಟ್ ಮೇಲೆ ನಾವು ಕಾಂಪಿಟೇಷನ್ ಮಾಡಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಸೊ ಆ ರೀತಿ ಇರುವಂಥ ಒಬ್ಬ ಪರ್ಸನ್ ಮಾತ್ರ ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗಬೇಕು. ಯಾವ ರೀತಿ? ಈ ರೀತಿ. ಇಲ್ಲಿ ನೋಡಿ, ಇಲ್ಲಿ ಇಮೇಜು ಅರ್ಥ ಆಗ್ತಿದ್ಯಾ? ಇಮೇಜ್ ಗೊತ್ತಾಗ್ತಿದ್ಯಾ? ಈ ರೀತಿ ಇರಬೇಕು. ಇಲ್ಲಿ ಒಬ್ಬ ಆಫರಿ ಬರ್ತಾರೆ ಅಥವಾ ಅಕ್ಸೆಪ್ಟರ್. ಸೊ ಈ ರೀತಿ ಇರಬಾರ್ದು. ಓಕೆನಾ? ಕ್ಲಿಯರಾ? Yes, sir. Okay. So we'll move on to the next point, that is lawful consideration. Lawful consideration. So lawful consideration. ಫಸ್ಟ್ ಕನ್ಸಿಡರೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಲಾಫುಲ್ ಕನ್ಸಿಡರೇಷನ್ ಬಗ್ಗೆ ನೋಡೋಣ. ಫಸ್ಟ್ ಏನು ನಮ್ಗೆ ಗೊತ್ತಾಗಬೇಕು? ಕನ್ಸಿಡರೇಷನ್ ಅಂದರೆ ಏನು ಅಂತ ಅರ್ಥ ಆಗಬೇಕು. ಟೂ ಪಾರ್ಟೀಸ್ ಇದ್ದಾರೆ. ಯಾರ್ಯಾರು ಟೂ ಪಾರ್ಟೀಸ್? ಇನ್ನೊಂದ್ಸರಿ ಹೇಳಿ, ಗುರುಕುಲ್ ಹೇಳಿ. ಟೂ ಪಾರ್ಟೀಸ್. Offer acceptancy. ವೆರಿ ಗುಡ್. ಸೊ ನೋಡಿ, ಇಲ್ಲಿ ಸೆಲ್ಲರ್ ಇರ್ತಾರೆ. ಸೆಲ್ಲರ್ ಏನು ಮಾಡ್ತಿದ್ದಾರೆ? ಆಫರ್ ಮಾಡ್ತಿದ್ದಾನೆ. ಏನು ಆಫರ್ ಮಾಡ್ತಿದ್ದಾನೆ? ಇಮೇಜಲ್ಲೇ ಇದೆ ಆನ್ಸರ್. ಹೇಳಿ, ಏನು ಆಫರ್ ಮಾಡ್ತಿದ್ದಾರೆ? Service. ವೆರಿ ಗುಡ್. ಸೊ ದ ಸೆಲ್ಲರ್ ಈಸ್ ಆಫರಿಂಗ್ ಅ ಸರ್ವಿಸ್. ಓಕೆನಾ? ಸೊ ಬಯರ್ ಅಕ್ಸೆಪ್ಟ್ ಮಾಡಿದ್ದಾನೆ. ಬಯರ್ ಏನು ಮಾಡಿದ್ದಾನೆ? ನನಗೆ ಈ ಒಂದು ಪರ್ಟಿಕ್ಯುಲರ್ ಸರ್ವಿಸ್ ಬೇಕು ಅಂತ ಅಕ್ಸೆಪ್ಟ್ ಮಾಡಿದ್ದಾನೆ. ಅಕ್ಸೆಪ್ಟ್. ಓಕೆನಾ? ಅಕ್ಸೆಪ್ಟ್ ಮಾಡಿದ್ದಾನೆ. ಅಕ್ಸೆಪ್ಟ್ ಮಾಡಿಬಿಟ್ಟು ಆಫರ್ ಅಂದರೆ ಸೆಲ್ಲರು ಸರ್ವಿಸ್ ಪ್ರೊವೈಡ್ ಮಾಡಿದ್ದಾರೆ. ಈಗ ಬಯರ್ ಏನು ಮಾಡಬೇಕು? ಇನ್ ರಿಟರ್ನ್ ಏನು ಮಾಡಬೇಕು? ಸೆಲ್ಲರ್ಗೆ Cash. ಕ್ಯಾಶ್ ಪ್ರೊವೈಡ್ ಮಾಡಬೇಕು. ಆ ಕ್ಯಾಶ್ನ ನಾವೇನಂತ ಕರಿತೀವಿ? ಕನ್ಸಿಡರೇಷನ್ ಅಂತ ಕರಿತೀವಿ. ಅಂದರೆ ಇನ್ ರಿಟರ್ನ್ ಫಾರ್ ದ ಬೆನಿಫಿಟ್ ಆಫ್. ಆಫರ್ ಮಾಡಿದರೆ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ, ಅದಕ್ಕೆ ನಮ್ಗೆ ಇನ್ ರಿಟರ್ನ್ ಆಗಿ ನನಗೆ ಏನು ಸಿಗ್ತಾ ಇದೆ, ಏನು ಬೆನಿಫಿಟ್ ಸಿಗ್ತಾ ಇದೆ, ಅದನ್ನು ನಾವೇನಂತ ಕರಿತೀವಿ? ಕನ್ಸಿಡರೇಷನ್ ಅಂತ ಕರಿತೀವಿ. ಸೊ ಈಗ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಮೇಜ್ ನೋಡಿ ಈಗ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಇಮೇಜು. ಸೆಲ್ಲರ್ ಇರ್ತಾನೆ, ಇವನು ಆಫರ್ ಮಾಡ್ತಾ ಇದ್ದಾನೆ ಯಾವುದೋ ಒಂದು ಸರ್ವಿಸು ಬೈಯರ್ಗೆ. ಸೊ ಬೈಯರ್ ಅಕ್ಸೆಪ್ಟ್ ಮಾಡಿದ್ದಾನೆ. ಸೊ ಅಲ್ಲಿ ಅಗ್ರಿಮೆಂಟ್ ಆಗಿದೆ. ಬೈಯರ್ ಸರ್ವಿಸ್ ತಗೊಂಡ್ಮೇಲೆ ಏನು ಮಾಡಬೇಕು? ಕ್ಯಾಶ್ ಪೇ ಮಾಡಬೇಕು. ಆ ಕ್ಯಾಶ್ನ ಏನಂತ ಕರಿತೀವಿ ನಾವು? ಕನ್ಸಿಡರೇಷನ್ ಅಂತ ಕರಿತೀವಿ. ಓಕೆನಾ? ಆ ಕನ್ಸಿಡರೇಷನ್ Yes, sir. ಲಾಫುಲ್ ಕನ್ಸಿಡರೇಷನ್ ಆಗಿರಬೇಕು. ಏನು ಸರ್ ಲಾಫುಲ್ ಕನ್ಸಿಡರೇಷನು? ಫಾರ್ ಎಕ್ಸಾಂಪಲ್, ಹಬ್ಬಕ್ಕೆ ಇವಾಗ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಮನೆ ಕ್ಲೀನ್ ಮಾಡಬೇಕು, ನಾನೊಬ್ಬನೇ ಕ್ಲೀನ್ ಮಾಡೋದಕ್ಕಾಗಲ್ಲ, ಯಾರ್ದಾದ್ರೂ ಕೆಲಸದವ್ರಿಗೆ ಹೇಳ್ತೀನಿ ಕ್ಲೀನ್ ಮಾಡಿಕೊಡಿ ದಯವಿಟ್ಟು, ನಾನು ಕ್ಲೀನ್ ಮಾಡೋದಕ್ಕಾಗಲ್ಲ ಒಬ್ಬನೇ, ನನಗೆ ಹೆಲ್ಪ್ ಮಾಡಿ ಅಂತ ಕರಿತೀನಿ. ಸೊ ಒಬ್ಬರು ಕೆಲಸದವ್ರಿಗೆ ನಾನು ಒಂದು ದಿನಕ್ಕೆ ನಮ್ಮನೆ ಕ್ಲೀನ್ ಮಾಡೋದಕ್ಕೆ ಸೊ 200 ರೂಪೀಸ್ ಆಗತ್ತೆ. ಓಕೆನಾ? 200 ರೂಪೀಸ್ ಆಗತ್ತೆ. 200 ರೂಪೀಸ್ಗಿನ ಕಡಿಮೆ ಕೊಟ್ರು ಪ್ರಾಬ್ಲಮ್ಮು, 200 ರೂಪೀಸ್ಗಿನ ಜಾಸ್ತಿ ಕೊಟ್ರು ಕೂಡ ಪ್ರಾಬ್ಲಮ್ಮು. ಸೊ ಲಾಫುಲ್ ಕನ್ಸಿಡರೇಷನ್ ಏನು ಹೇಳುತ್ತೆ ಅಂತಂದರೆ, ಆ ವರ್ತ್ ಆಫ್ ಏನು ಕೆಲಸ ಮಾಡ್ತಿದ್ದಾರೆ ಅದ್ರ ವರ್ತ್ ಏನಿದೆ ಆ ವರ್ತ್ ಮಾತ್ರ ಕೊಡಬೇಕಾಗತ್ತೆ. ಕಡಿಮೆನೂ ಕೊಡಬಾರ್ದು, ಜಾಸ್ತಿನೂ ಕೊಡಬಾರ್ದು. ಸೊ ಇದು ಲಾಫುಲ್ ಕನ್ಸಿಡರೇಷನ್. ವೇಜ್ ಎಲ್ಲ ಫಿಕ್ಸ್ ಮಾಡ್ತಾರಲ್ವಾ,
ವೇಜ್ ವರ್ಕರ್ಸ್, ಈಗ ಗಾರೆ ಕೆಲಸ ಮಾಡ್ತೀವಿ. ಸೊ ಗಾರೆ ಕೆಲಸ ಮಾಡ್ತೀವಿ ಅಂತಂದ್ರೆ ಒಂದು ದಿನಕ್ಕೆ ನಿಮಗೆ ಕೂಲಿ 600 ರೂಪಾಯಿ, 500 ರೂಪಾಯಿ ಅಥವಾ 1000 ರೂಪಾಯಿ ಅಂತ ಫಿಕ್ಸ್ ಮಾಡ್ತಾರೆ. ಹೆಂಗ್ ಫಿಕ್ಸ್ ಮಾಡ್ತಾರೆ? ಅವರ ಕೆಲಸ ಯಾವ ರೀತಿ ಇದೆ, ಸೊ ಎಷ್ಟು ವರ್ತ್ ಇದೆ, ಎಲ್ಲರೂ ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ, ಎಲ್ಲ ಕ್ರೈಟೀರಿಯಾ ಕನ್ಸಿಡರ್ ಮಾಡಿಬಿಟ್ಟು ಸೊ ಇಷ್ಟೇ ಈ ಒಂದು ಕೆಲಸಕ್ಕೆ ಕೊಡಬೇಕು ಅಂತ ಫಿಕ್ಸ್ ಮಾಡುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಲಾಫುಲ್ ಕನ್ಸಿಡರೇಷನ್ ಅಂತ ಕರಿತೀವಿ. ಆ್ಯಂಡ್ ಅದನ್ನ ಲಾಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ, ಮಿನಿಮಮ್ ವೇಜ್ ಆ್ಯಕ್ಟ್. ಸೊ ಮಿನಿಮಮ್ ವೇಜ್ ಇಷ್ಟೇ ಕೊಡಬೇಕು ಒಂದು ದಿನಕ್ಕೆ. ಸೊ ಇಟ್ ಮೇ ಬಿ ಹುಡುಗ ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಹುಡುಗ ಕೆಲಸಗಾರ ಆಗಿರ್ಬೋದು, ಹುಡುಗಿ ಕೆಲಸಗಾರ ಆಗಿರ್ಬೋದು, ಸೊ ಯಾರಾದರೂ ಆಗಿರ್ಬೋದು. ಸೊ ಲಾ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಮಿನಿಮಮ್ ವೇಜ್ ಆ್ಯಕ್ಟ್ ಅಂತ ಇದೆ. ಸೊ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಗೆ ಇಷ್ಟೇ ವೇಜ್ ಕೊಡಬೇಕು ಅಂತ ಇದೆ. ಅದೇ ರೀತಿ ಯಾವ ಆಕ್ಟಿವಿಟಿ ಅಥವಾ ಯಾವ ಟಾಸ್ಕ್ ಮಾಡ್ತಿದ್ದಾರೆ ಅದ್ರ ಬೇಸ್ಡ್ ಮೇಲೆ ಇದೇ ಕನ್ಸಿಡರೇಷನ್ ಕೊಡಬೇಕು, ಇಷ್ಟೇ ಕನ್ಸಿಡರೇಷನ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಈ ಸರ್ವಿಸ್ಗೆ 50 ರೂಪಾಯಿ, ಈ ಸರ್ವಿಸ್ಗೆ 100 ರೂಪಾಯಿ ಅಂತ ಫಿಕ್ಸ್ ಮಾಡಿರ್ತಾರೆ, 1000 ರೂಪಾಯಿ. ಓಕೆನಾ? ಸೊ ನಾವು ನಾರ್ಮಲ್ ಕ್ಲಿನಿಕ್ ಹೋಗ್ತೀವಿ, ನಮಗೇನೋ ಹುಷಾರಿಲ್ಲ, ನಾರ್ಮಲ್ ಕ್ಲಿನಿಕ್ ಹೋಗ್ತೀವಿ. ಸೊ ಅವರು BAMS ಏನೋ ಮಾಡಿರ್ತಾರೆ ಅಥವಾ MBBS ಮಾಡಿರ್ತಾರೆ, ಅವರ ಕನ್ಸಲ್ಟೇಷನ್ 100 ರೂಪೀಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಹಾಸ್ಪಿಟಲ್ಗೆ ಹೋಗ್ತೀವಿ, ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಸೊ ಅಲ್ಲಿ ಕನ್ಸಲ್ಟೇಷನ್ ತಗೊಳ್ಳೋದು ವೇರಿ ಆಗುತ್ತೆ, ಅಲ್ಲಿ 500 ರೂಪೀಸ್. ಈ ಥರ ಚೇಂಜಸ್ ಆಗುತ್ತಲ್ಲ ಕನ್ಸಿಡರೇಷನ್ನು. ಸೊ ಯಾಕೆ ಈ ರೀತಿ ಚೇಂಜಸ್ ಆಗುತ್ತೆ, ಎಷ್ಟು ಫಿಕ್ಸ್ ಮಾಡಬೇಕು, ಎಷ್ಟು ಫಿಕ್ಸ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ, ಅದನ್ನು ಲಾಫುಲ್ ಕನ್ಸಿಡರೇಷನ್ ಅಂತ ಕರಿತೀವಿ. ಸೊ ಕಾಂಟ್ರಾಕ್ಟ್ ಒಳಗಡೆ ಆ ಕನ್ಸಿಡರೇಷನ್ ಏನು ಮೆನ್ಷನ್ ಮಾಡ್ತಾರೆ ಅದು ಲಾ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಲಿ ಇರಬೇಕು. ಯಾವುದೇ ಕಾರಣಕ್ಕೂ ತೀರಾ ಕಡಿಮೆ ಆಗಿರಬಾರ್ದು ಅಥವಾ ಯಾವುದೇ ಕಾರಣಕ್ಕೂ ತೀರಾ ಜಾಸ್ತಿ ಆಗಿರಬಾರ್ದು. ಸೊ ಯಾರೋ ಒಬ್ಬ ಪರ್ಸನ್ನ ಕರೆಸ್ತೀನಿ, ಮನೆ ಕ್ಲೀನ್ ಮಾಡಿಸ್ಕೊತೀನಿ, ಒಂದು ದಿನ ಫುಲ್ಲು ದುಡಿಸ್ಕೊತೀನಿ, ಸೊ 10 ರೂಪಾಯಿ ಕೊಟ್ಟು ಕಳಿಸ್ತೀನಿ, ದಟ್ ಈಸ್ ನಾಟ್ ಅ ಲಾಫುಲ್ ಕನ್ಸಿಡರೇಷನ್. ಅಥವಾ 10,000 ಕೊಟ್ಟು ಕಳಿಸ್ತೀನಿ, ದಟ್ ಈಸ್ ಆಲ್ಸೋ ನಾಟ್ ಅ ಲಾಫುಲ್ ಕನ್ಸಿಡರೇಷನ್. ಅರ್ಥ ಆಗ್ತಿದ್ಯಾ? ಜಾಸ್ತಿನೂ ಕೊಡೋ ಆಗಿಲ್ಲ, ಸೊ ಕಡಿಮೆನೂ ಕೊಡೋ ಆಗಿಲ್ಲ. ಏನು ಆ ವರ್ಕ್ ಏನಿರುತ್ತೆ ಆ ಟಾಸ್ಕು, ಸೊ ಅದ್ರ ರಿಲೇಟೆಡ್ ಆಗಿ ವರ್ತ್ ಎಷ್ಟಿರುತ್ತೆ ಅಷ್ಟನ್ನು ಮಾತ್ರ ನಾನು ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ಅದು ಲಾಫುಲ್ ಕನ್ಸಿಡರೇಷನ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ? Yes, sir. ಓಕೆ. ಸೊ ವಿಲ್ ಮೂವ್ ಆನ್ ಟು ದ ಫಿಫ್ತ್ ಒನ್ ನೋಡೋಣ. ಸೊ ಏನು ಫಿಫ್ತ್ ಒನ್ನು? ಲೀಗಲ್ ಆಬ್ಜೆಕ್ಟ್. ಸೊ ನಾವೇನೋ ಒಂದು ಆಕ್ಟಿವಿಟಿ ಮಾಡ್ತಾ ಇದ್ದೀವಿ, ಆಕ್ಟಿವಿಟಿ, ಟಾಸ್ಕ್ ಅಥವಾ ವರ್ಕ್, ಅದಕ್ಕೆ ನಾವು ಕಾಂಟ್ರಾಕ್ಟ್ಗೆ ಅಥವಾ ಅಗ್ರಿಮೆಂಟ್ಗೆ ಎಂಟರ್ ಆಗ್ತಿರೋದು, ಕರೆಕ್ಟಾ? ಏನೋ ಒಂದು ಟಾಸ್ಕ್, ಆಕ್ಟಿವಿಟಿ, ಏನೋ ಒಂದು ಪರ್ಫಾರ್ಮ್ ಮಾಡ್ತೀವಿ, ಸೊ ಅದಕ್ಕೋಸ್ಕರ ನಾವು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತೀವಿ. ಆ ಟಾಸ್ಕ್ ಅಥವಾ ವರ್ಕು ಅಥವಾ ಏನದು ಆಕ್ಟಿವಿಟಿ ಇದೆ ಅದರ ಆಬ್ಜೆಕ್ಟಿವ್, ಏಮ್ಸ್ ಅಥವಾ ಗೋಲ್ಸ್. ಸುಮ್ಮನೆ ನಾವು ಆಕ್ಟಿವಿಟಿ ಮಾಡಲ್ಲ ಸರ್, ಸುಮ್ಮನೆ ಫಿಲಮ್ ನೋಡಿದೆ ಸರ್, ಸುಮ್ಮನೆ ಟೈಮ್ ಪಾಸ್ ಮಾಡಿದೆ ಸರ್, ಆ ರೀತಿ ಎಲ್ಲ ಸೊ ಮಾಡೋದಕ್ಕಾಗಲ್ಲ. ಇಲ್ಲಿ ಏನಾದರೂ ಆಫರ್ ಪ್ಲಸ್ ಅಕ್ಸೆಪ್ಟೆನ್ಸ್ ಮಾಡ್ತಿದ್ದೀವಿ ಅಂತ ಅಂದರೆ ಏನೋ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡಿರ್ತಾರೆ ಅವರು. ಇಟ್ ಮೇ ಬಿ ಎ ಕನ್ಸ್ಟ್ರಕ್ಷನ್ ವರ್ಕ್ ಆರ್ ಎನಿ ವರ್ಕ್, ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಸೊ ಅವರು ಒಂದು ಆಬ್ಜೆಕ್ಟಿವ್ ಇಟ್ಕೊಂಡಿರ್ತಾರೆ. ನಾನು ಇವತ್ತು ಇಷ್ಟು ಅರ್ನ್ ಮಾಡಬೇಕು, ಆಬ್ಜೆಕ್ಟಿವ್ ಇಟ್ಕೊಂಡಿರ್ತೀನಿ. ನನಗೆ ಇವತ್ತು ಇಷ್ಟು ಕೆಲಸ ಆಗಬೇಕು, ಆಬ್ಜೆಕ್ಟಿವ್ ಇಟ್ಕೊಂಡಿರ್ತೀನಿ. ಓಕೆನಾ? ಒಬ್ಬೊಬ್ರದ್ದು ಒಂದೊಂದು ಆಬ್ಜೆಕ್ಟಿವ್ ಇರುತ್ತೆ. ಇವಾಗ ಕನ್ಸ್ಟ್ರಕ್ಷನ್, ನಾನು ಮನೆ ಕಟ್ಟಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, ಮೇಸ್ತ್ರಿಗೆ ನಾನು ಹೇಳಿರ್ತೀನಿ, ನೋಡಪ್ಪ ಈ ರೀತಿ ಈ ಕೆಲಸ ಎಲ್ಲ ಆಗಿರಬೇಕು, ಈ ಗೋಡೆ ಇಲ್ಲಿವರೆಗೂ ಕನ್ಸ್ಟ್ರಕ್ಟ್ ಮಾಡಿರ್ಬೇಕು, ಇವತ್ತು ಯಾವುದೇ ಕಾರಣಕ್ಕೂ ಡಿಲೇ ಮಾಡೋ ಹಾಗಿಲ್ಲ. ಸೊ ಮೇಸ್ತ್ರಿದು ಆಬ್ಜೆಕ್ಟಿವ್ ಏನು? ಓಕೆ ಸರ್ ಮಾಡ್ಕೊಡ್ತೀನಿ, ಬಟ್ ಇಷ್ಟು ದುಡ್ಡಾಗುತ್ತೆ, ಸೊ ಇಷ್ಟು ಜನನ ನಾನು ಕರೆಸ್ಬೇಕಾಗತ್ತೆ ವರ್ಕರ್ಸ್ನ, ಸೊ ನೀವು ಹೇಳಿರೋ ಥರ ಕೆಲಸ ಮುಗಿಸ್ಕೊಡ್ತೀನಿ, ನನಗೆ ಇಷ್ಟು ದುಡ್ಡು ನೀವು ಪ್ರೊವೈಡ್ ಮಾಡಬೇಕಾಗತ್ತೆ ಅಟ್ ದ ಡೇ, ಅಂದರೆ ಎಂಡ್ ಆಫ್ ದ ಡೇಯಲ್ಲಿ. ಓಕೆನಾ? ಸೊ ಈ ರೀತಿ ಒಂದು ಆಬ್ಜೆಕ್ಟಿವ್ ಇರುತ್ತೆ, ಅದು ಲೀಗಲ್ ಆಬ್ಜೆಕ್ಟಿವ್ ಆಗಿರಬೇಕು. ಯಾರನ್ನೋ ಕೊಲೆ ಮಾಡಿಬಿಡ್ಬಾ, ಕಳ್ತನ ಮಾಡಿಬಿಡ್ಬಾ, ದರೋಡೆ ಮಾಡು, ಅದು ಆಬ್ಜೆಕ್ಟಿವ್ ಆಗಿರಬಾರ್ದು, ಲೀಗಲ್ ಆಬ್ಜೆಕ್ಟಿವ್ ಆಗಿರಬೇಕು. ಅರ್ಥ ಆಗ್ತಿದ್ಯಾ?
ಸೊ ಲೀಗಲ್ ಆಬ್ಜೆಕ್ಟಿವ್ ಅಂದರೆ ಸೊಸೈಟಿಗೆ ಯಾವುದೇ ರೀತಿಯ ತೊಂದರೆ ಆಗುವಂಥ ಆಬ್ಜೆಕ್ಟಿವ್ ಇಟ್ಕೊಂಡು ನಾವು ಕಾಂಟ್ರಾಕ್ಟ್ಗೆ ಎಂಟರ್ ಆಗೋ ಹಾಗಿಲ್ಲ. ಮ್ಯೂಚುವಲ್ ಹೆಲ್ಪ್ಗೋಸ್ಕರ ಸೊ ಕಾಂಟ್ರಾಕ್ಟ್ಗೆ ಹೆಲ್ಪ್ ನಾವು ಎಂಟರ್ ಆಗಬೇಕು. ಸೊಸೈಟಿಗೆ ಒಳ್ಳೇದಾಗೋದಕ್ಕೋಸ್ಕರ ನಾವೇನಾದರೂ ವರ್ಕ್ ಮಾಡಬೇಕು. ಸೊ ಅದಕ್ಕೆ ನಾವು ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕು. ಸೊ ಅದು ಲೀಗಲ್ ಆಬ್ಜೆಕ್ಟಿವ್. ನನ್ನ ಪರ್ಸ್ನಲ್ ರಿವೆಂಜು ಅಥವಾ ನನ್ನ ಪರ್ಸ್ನಲ್ ವರ್ಕು, ಸೊ ಇಲ್ಲೀಗಲ್ ಆ್ಯಕ್ಟಿವಿಟೀಸು, ನಾನೇನೋ ಕಳ್ತನ ಮಾಡ್ತಾ ಇದ್ದೀನಿ, ಸೊ ನಾನೇನೋ ಸ್ಮಗ್ಲಿಂಗ್ ಮಾಡ್ತಾ ಇದ್ದೀನಿ, ನಾನೇನೋ ಕಿಡ್ನಾಪ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಆ ರೀತಿ ಆಬ್ಜೆಕ್ಟಿವ್ ಇಟ್ಕೊಂಡು ನಾವು ಕಾಂಟ್ರಾಕ್ಟ್ ಎಂಟರ್ ಆದರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲ. ಸೊ ಅದು ಇಲ್ಲೀಗಲ್ ಆಗಿಬಿಡುತ್ತೆ. ಸೊ ಆವಾಗ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ ನಾವು. ಸೊ ಅದು ಚೆಕ್ ಮಾಡ್ಕೋಬೇಕು ನಾವು. ಫಿಫ್ತ್ ಪಾಯಿಂಟು, ಫಿಫ್ತ್ ಎಸೆನ್ಷಿಯಲ್ ಎಲಿಮೆಂಟ್ ಇಸ್ ಲೀಗಲ್ ಆಬ್ಜೆಕ್ಟ್. ಅಂದರೆ ಸೊ ನಮ್ಮ ಆಬ್ಜೆಕ್ಟಿವ್ಸ್ ಏನಾಗಿರಬೇಕು, ಲೀಗಲ್ ಆಗಿರಬೇಕು. ಲಾ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಲೀಗಲ್ ಆಬ್ಜೆಕ್ಟ್ ಬೇಕು ಅಂತಂದರೆ ನೀವು ಆ್ಯಕ್ಟ್ನ ರೆಫರ್ ಮಾಡಬೇಕಾಗುತ್ತೆ. ಸೊ ಅಂಡರ್ ಸೆಕ್ಷನ್ 10 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಆಫ್ 1872 ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಚೆಕ್ ಮಾಡಿಕೊಡಿ. ಸೊ ನೀವು ರೆಫರ್ ಮಾಡೋದು, ನಾನು ಶೇರ್ ಮಾಡಿದ್ದೀನಿ, ರೆಫರ್ ಮಾಡ್ಬೋದು. ನೀವು ಆ್ಯಕ್ಟ್ನ ರೆಫರ್ ಮಾಡಿ ಯಾವ್ದು ಲೀಗಲ್ ಆಬ್ಜೆಕ್ಟಿವ್ ಆಗುತ್ತೆ, ಯಾವ್ದು ಆಗಲ್ಲ ಅನ್ನೋದ್ರ ಬಗ್ಗೆನೂ ಡೀಟೇಲ್ಸ್ ಅಲ್ಲಿ ಇರುತ್ತೆ. ನೋಡಿಕೊಂಡು ನೀವು ಇದು ಮಾಡಬೇಕು. ಸೊ ಇದು ಲೀಗಲ್ ಆಬ್ಜೆಕ್ಟಿವ್ಸ್. ಲೀಗಲ್ ಆಬ್ಜೆಕ್ಟಿವ್ ಇಟ್ಕೊಂಡು ಮಾತ್ರ ನಾವು ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕು. ಅವಾಗ ಮಾತ್ರ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಲ್ಲ. ಅರ್ಥ ಆಗ್ತಿದೆಯಾ? Yes, sir. Okay. And the last one, sixth one. First I ಹೇಳಿದ್ದೆ under section 10 of the Indian Contract Act of 1872 essential elements of a valid contract. ಎಷ್ಟು essential elements ಇದೆ? Total 6. This is the sixth one. Not expressively declared to be void as per section 22 to 30 and 56. So note down these sections. This is important. ಏನು ಮೆನ್ಷನ್ ಮಾಡಿದ್ದಾರೆ? ನಾಟ್ ಎಕ್ಸ್ಪ್ರೆಸಿವ್ಲಿ ಡಿಕ್ಲೇರ್ಡ್ ಟು ಬಿ ವೈಡ್. ಅಂದರೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ, ಸೊ ವೈಡ್ ಅಂತ ಅಂದರೆ ಕಾಂಟ್ರಾಕ್ಟ್ ಆಗೋದಕ್ಕೆ ಆಗಲ್ಲ ಅಂತ ಕೆಲವೊಂದು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತೆ? ಕಾಂಟ್ರಾಕ್ಟ್ ಆ್ಯಕ್ಟಲ್ಲೇ ಮೆನ್ಷನ್ ಮಾಡಿದ್ದಾರೆ. ಆಸ್ ಪರ್ ದ ಸೆಕ್ಷನ್ 24 to 30. 24 to 30 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ಇತ್ತು ಅಂತ ಅಂದರೆ ಅದು ಕಾಂಟ್ರಾಕ್ಟ್ ಆಗೋದಕ್ಕಾಗಲ್ಲ, ವೈಡ್ ಕಾಂಟ್ರಾಕ್ಟ್ ಆಗಿಬಿಡುತ್ತೆ. ಸೊ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲ ಅಂತ ಕೆಲವೊಂದು ಪಾಯಿಂಟ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ರೆಫರ್ ಮಾಡಬೇಕು ನಾವು. ಓಕೆನಾ? ದೆನ್ 56 ಇದನ್ನು ಆ್ಯಡ್ ಆನ್ ಮಾಡ್ಕೋಬೇಕು. ಅಂದರೆ ನೀವು ಯಾವುದು ಸೆಕ್ಷನ್ 24, 25, 26, 27, 28, 29, 30 ಆ್ಯಂಡ್ 56 ಇದಿಷ್ಟೂ ರೆಫರ್ ಮಾಡಬೇಕು. ಪ್ಲಸ್ ಇದೊಂದು ಆ್ಯಡ್ ಆನ್ ಆಗುತ್ತೆ 56. ಇದಿಷ್ಟೂ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಚೆಕ್ ಮಾಡಬೇಕು. ಆಲ್ರೆಡಿ ಶೇರ್ ಆಗಿದೆ ಇದು. ಸೊ ಜಸ್ಟ್ ನೀವು ವೆರಿಫೈ ಮಾಡಿಕೊಡಿ. 24 ಏನಿದೆ, 25 ಏನಿದೆ, 6, 7, 8, 9, 30 ಆ್ಯಂಡ್ 56 ಇದರಲ್ಲಿ ಮೆನ್ಷನ್ ಆಗಿರೋದ್ರಲ್ಲಿ ಏನಂತ ಮೆನ್ಷನ್ ಆಗಿರುತ್ತೆ? ಇದರಲ್ಲಿ ಯಾವುದು ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ ಟು ಬಿ ವೈಡ್ ಈ ರೀತಿ ಇತ್ತು ಅಂತ ಅಂದರೆ ಸೊ ಅದು ವೈಡ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ನಿಮಗೆ ಡೌಟ್ ಏನು ಅಂತಂದರೆ ವೈಡ್ ಕಾಂಟ್ರಾಕ್ಟ್ ಅಂದರೆ ಏನು ಸೊ ಅನ್ನೋದು ಡೌಟ್ ಆಗುತ್ತೆ. ಸೊ ನೋಡ್ಕೊಳ್ಳಿ, ವೈಡ್ ಕಾಂಟ್ರಾಕ್ಟ್ ಅಂದರೆ ಏನು? ಅ ಫಾರ್ಮಲ್ ಅಗ್ರಿಮೆಂಟ್ ದಟ್ ಈಸ್ ಇಲ್ಲಿಜಿಮಿಟ್ ಆ್ಯಂಡ್ ಅನ್ಎನ್ಫೋರ್ಸಿಯಬಲ್ ಫ್ರಮ್ ದ ಮೂಮೆಂಟ್ ಇಟ್ ಈಸ್ ಕ್ರಿಯೇಟೆಡ್. ಅಂದರೆ ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡಬೇಕಾದ್ರೇ ಅದನ್ನು ನಾವು ಲೀಗಲ್ ಆಗಿ ಎಸ್ಟಾಬ್ಲಿಷ್ ಮಾಡೋದಕ್ಕಾಗಲ್ಲ, ಕಾಂಟ್ರಾಕ್ಟ್ ಆಗಿ ಟರ್ನ್ ಮಾಡೋದಕ್ಕಾಗಲ್ಲ ಅಂತ ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ನಾನು ಆಲ್ರೆಡಿ ಹೇಳಿದೆ ಪ್ರೀವಿಯಸ್ ಪಾಯಿಂಟಲ್ಲಿ, ಕಳ್ತನ ಮಾಡೋದಕ್ಕೆ ನಾನು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಾ ಇದ್ದೀನಿ, ಇನ್ನೊಬ್ಬ ಕಳ್ಳನ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾ ಇದ್ದೀನಿ, ನಾನು ಆಫರ್ ಮಾಡ್ತಾ ಇದ್ದೀನಿ, 20 ರೂಪಾಯಿ ಕದ್ಯಾಣ, 5 ರೂಪಾಯಿ ನಿನಗೆ, 15 ರೂಪಾಯಿ ನನಗೆ.
ಇದು ಕಾಂಟ್ರಾಕ್ಟ್ ಆಗುತ್ತಾ? ಅಗ್ರಿಮೆಂಟ್ ಮಾಡ್ಕೊಂಡ್ವಿ, ಎನ್ಫೋರ್ಸಿಯಬಲ್ ಬೈ ಲಾ ಮಾಡೋದಕ್ಕಾಗುತ್ತಾ? ಆಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಕಾಂಟ್ರಾಕ್ಟ್ ಸ್ಟಾರ್ಟ್ ಆದಾಗಲೇ ಅದು ರಾಂಗ್ ಅನ್ನೋದು ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು? ವೈಡ್ ಕಾಂಟ್ರಾಕ್ಟ್ ಅಂತ ಮೆನ್ಷನ್ ಮಾಡ್ತೀವಿ. ಓಕೆನಾ? ಈ ರೀತಿ ಸುಮಾರು ಎಕ್ಸಾಂಪಲ್ಸು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. 24, 25, 26, 27, 28, 29, 30 ಆ್ಯಂಡ್ 56. ಅದು ಯಾವ್ದ್ಯಾವುದು ಅಂತ ಚೆಕ್ ಮಾಡ್ಕೋಬೇಕು. ಅದನ್ನು ನಾವು ಸೊ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರೆಯಲ್ಲ. ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರೆಯೋದಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ? 6th ಒನ್ನು Yes, sir. Sir. ನೀವು ರೆಫರ್ ಮಾಡಲೇಬೇಕು. ಸೊ ನಾನೇನು ಶೇರ್ ಮಾಡಿದ್ದೀನಿ, ಸೊ ಕಾಂಟ್ರಾಕ್ಟ್ ಆ್ಯಕ್ಟು ಅದ್ರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಲೇಬೇಕು ಸ್ಟೂಡೆಂಟ್ಸ್. ಸೊ ಇಲ್ಲೇನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ವೆರಿಫೈ ಮಾಡಿ ನೀವು ಓನಾಗಿ ನೀವು ಸೊ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಬೇಕು. ಸೊ ಎವ್ರಿ ಡೇ ಅಂದರೆ ಯಾವಾಗ ನನ್ನ ಕ್ಲಾಸ್ ಇರುತ್ತೋ ಅವಾಗೆಲ್ಲನೂ ಕೂಡ ನೀವು ಪ್ರೀವಿಯಸ್ ಡೇ ಸೊ ಆ ಕಾಂಟ್ರಾಕ್ಟ್ ಆ್ಯಕ್ಟ್ ಕಂಪ್ಲೀಟ್ ಆಗೋವರೆಗೂ ಕೂಡ ಆ ಕಾಂಟ್ರಾಕ್ಟ್ ಆ್ಯಕ್ಟ್ನ ನೀವು ಸೊ ರೆಫರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಆಗ ನಿಮಗೆ ಬೇಗ ಅರ್ಥ ಆಗುತ್ತೆ, ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ಬರೀ ನಿಮಗೆ ಇಲ್ಲಿರೋದು ಮಾತ್ರ ಕೇಳಲ್ಲ. ನಾನು ಹೇಳಿದೆ ಅಕಾಡೆಮಿಕ್ಸ್ ಥರ ಅಲ್ಲ ಇದು ಅಂತ. ಸೊ ನಿಮಗೆ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿರೋಂಥ ಇನ್ಫಾರ್ಮೇಷನ್ನು ಕೂಡ ಕೇಳ್ತಾರೆ ಕೆಲವೊಂದು ಸರಿ. ಸೊ ಅದನ್ನು ರೆಫರ್ ಮಾಡಿದ್ರೆ ನಿಮ್ಗೆ 2 ರೀತಿಲಿ ಅಡ್ವಾಂಟೇಜ್ ಆಗುತ್ತೆ. ಒಂದು, ಟಾಪಿಕ್ ಬೇಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೆಕೆಂಡ್ ಒನ್ನು, ಎಕ್ಸಾಮ್ಗೂ ಕೂಡ ಅದರಿಂದ ಯೂಸ್ಫುಲ್ ಆಗುತ್ತೆ. ಸೊ ಆ್ಯಂಡ್ ನಿಮ್ಮ ಲೈಫ್ಗೂ ಕೂಡ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ದಿಸ್ ಅಬೌಟ್ 6 essentials of a valid contract under section 10 of a Indian Contract Act of 1872. 6 ಅಲ್ಲಿ ಏನಾದರೂ ಡೌಟ್ಸ್ ಇದೆಯಾ? Sir. ಓಕೆ. ಸೊ ಒಂದು ಡೌಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಏನು ಅಂತ ಅಂದರೆ, ಸರ್ 6 ಅಷ್ಟೇನಾ ಇರೋದು ಎಸೆನ್ಷಿಯಲ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್? ಸೊ ಆ್ಯಸ್ ಪರ್ ದ ಆ್ಯಕ್ಟ್ ಅಂದರೆ ಕಾಂಟ್ರಾಕ್ಟ್ ಆ್ಯಕ್ಟ್ ಆಫ್ 1872 6 ಮೆನ್ಷನ್ ಮಾಡಿರೋದು. ಬಟ್ ಇನ್ ಜನರಲ್ ನಾವೆಲ್ಲ ಕಾಂಟ್ರಾಕ್ಟ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಜನರಲ್ ಆಗಿ ನಾವು ಡಿಸ್ಕಸ್ ಮಾಡ್ಕೊತೀವಿ, ಓ ಇದು ವ್ಯಾಲಿಡ್ ಕಾಂಟ್ರಾಕ್ಟಾ ಇಲ್ವಾ ಅಂತ. ಸೊ ನಾವು ಕೂಡ ಡಿಸ್ಕಸ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಆ ರೀತಿ ಡಿಸ್ಕಷನ್ಗೆ ಬಂದಾಗ ಇನ್ನೂ ಆ್ಯಡ್ ಆನ್ 6 ಪಾಯಿಂಟ್ಸು ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ನೋಡಿ, essentials of a valid contract not given by section 10, not given by section 10 of the Indian Contract Act of 1872, but are also considered essentials. law mention ಮಾಡಿಲ್ಲ, ಬಟ್ ಆದರೆ ಇದು ಕೂಡ ಎಸೆನ್ಷಿಯಲ್ಸ್, ತುಂಬ ಇಂಪಾರ್ಟೆಂಟು. ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂತ ಅಂದರೆ ಈ ಪಾಯಿಂಟ್ನು ಕೂಡ ನಾವು ಚೆಕ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಯಾವ್ದ್ಯಾವುದು ಅಂತ. ರೆಡಿನಾ? Yes, sir. ಓಕೆ. ಸೊ ಫಸ್ಟ್ ಒನ್ ನೋಡಿ, ನಾನು ಹೇಳ್ದೆ ಅಲ್ವಾ 2 ಪಾರ್ಟೀಸ್ ಬರ್ತಾರೆ ಅಂತ. ಯಾವ್ದ್ಯಾವುದು 2 ಪಾರ್ಟೀಸು? ಫಸ್ಟ್ ಪಾರ್ಟಿ ಯಾವುದು? Off. ವೆರಿ ಗುಡ್. ಆಫರರ್. ಅದು ಪ್ರಪೋಸಲ್ ಯಾರು ಇಡ್ತಾರೆ, ಆಕ್ಟಿವಿಟಿಗೆ ಟಾಸ್ಕ್ಗೆ ಯಾರು ಪ್ರಪೋಸಲ್ ಇಡ್ತಾರೆ, ಸೊ ಅವರು ಒಂದು ಪಾರ್ಟಿ ಆಗುತ್ತೆ. ದಿಸ್ ದ ಫಸ್ಟ್ ಪಾರ್ಟಿ. ಓಕೆನಾ? ಸೊ ಫಸ್ಟ್ ಪಾರ್ಟಿ ಇವರು. ಸೆಕೆಂಡ್ ಪಾರ್ಟಿ ಯಾರಾಗ್ತಾರೆ? ಯಾರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂತಾರೋ ಅವರು ಸೆಕೆಂಡ್ ಪಾರ್ಟಿ ಆಗ್ತಾರೆ. ಗೊತ್ತಾಗ್ತಿದ್ಯಾ? ಇಲ್ಲಿ ನೋಡಿ, ಮನೆ ಬಾಡಿಗೆ ಕೊಡ್ತಿದ್ದಾರೆ, ಆಫರ್ ಮಾಡ್ತಿದ್ದಾರೆ. ಈ ಪರ್ಸನ್ ಆಫರ್ ಮಾಡ್ತಿದ್ದಾರೆ. ಓಕೆನಾ? ಕೀ ಕೊಡ್ತಿದ್ದಾರೆ ಮನೆಗೆ, ಇವ್ರು ಆಕ್ಸೆಪ್ಟ್ ಮಾಡ್ತಿದ್ದಾರೆ. ಆಕ್ಸೆಪ್ಟ್ ಮಾಡ್ಕೊಂಡು ಇವ್ರು ಏನು ಕೊಡ್ತಿದ್ದಾರೆ? ಕನ್ಸಿಡರೇಷನ್. ಇದು ಕನ್ಸಿಡರೇಷನ್.
ಅಬ್ಸರ್ವ್ ಮಾಡ್ತಾ ಇರಬೇಕು. ಆಫರ್ ಯಾರು ಮಾಡ್ತಿದ್ದಾರೆ, ಸೊ ಯಾರು ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಏನು ಕನ್ಸಿಡರೇಷನ್ ಆಗ್ತಿದೆ. ಸೊ ಯಾವುದೇ ಒಂದು ಎಕ್ಸಾಂಪಲಲ್ಲಿ ಸೊ ನೀವು ಅಬ್ಸರ್ವ್ ಮಾಡಿಕೊಂಡು ರೆಡಿ ಇರಬೇಕು. ನೋಡಿ ಇಲ್ಲಿ ಇವರು ಆಫರ್ ಮಾಡ್ತಿದ್ದಾರೆ, ಇವರು ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಇನ್ ರಿಟರ್ನ್ ಏನು ಕೊಡ್ತಿದ್ದಾರೆ, ಕ್ಯಾಶ್ ಕೊಡ್ತಿದ್ದಾರೆ. ಆ ಕ್ಯಾಶ್ ಏನಾಗತ್ತೆ, ಕನ್ಸಿಡರೇಷನ್ ಆಗತ್ತೆ. ಒಂದು ಕಾಂಟ್ರಾಕ್ಟ್ ಆಗಬೇಕಾದ್ರೆ ಎರಡು ಪಾರ್ಟೀಸ್ ಇರಲೇಬೇಕು. ಬರೀ ಆಫರರ್ ಇತ್ತು ಅಂತಂದರೆ ಕಾಂಟ್ರಾಕ್ಟ್ ಮಾಡೋದಕ್ಕಾಗಲ್ಲ, ಬರೀ ಅಕ್ಸೆಪ್ಟರ್ ಇತ್ತು ಅಂತಂದರೆ ಕಾಂಟ್ರಾಕ್ಟ್ ಮಾಡೋದಕ್ಕಾಗಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅಂತ. ಸೊ ಅದೇ ರೀತಿ ಇಲ್ಲಿ ಟೂ ಪಾರ್ಟೀಸ್ ಇರಲೇಬೇಕು, ಅಂದರೆ ಆಫರರು ಅಕ್ಸೆಪ್ಟರು. ಒಬ್ಬ ಪರ್ಸನ್ ಇರ್ಬೋದು ಅಥವಾ ಗ್ರೂಪ್ ಆಫ್ ಪರ್ಸನ್ಸ್ ಇರ್ಬೋದು, ಗ್ರೂಪ್ ಆಫ್ ಪರ್ಸನ್ಸ್ ಇರ್ಬೋದು. ಇದರಲ್ಲೂ ಅಷ್ಟೇ ಗ್ರೂಪ್ ಆಫ್ ಪರ್ಸನ್ಸ್ ಇರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಗ್ರೂಪ್ ಆಫ್ ಪರ್ಸನ್ಸ್ ಇರ್ಬೋದು. ಬಟ್ ಟೂ ಪಾರ್ಟೀಸ್ ಇರಲೇಬೇಕು. ಎಲ್ಲರೂ ಒಂದೇ ಕಡೆ ಇತ್ತು ಅಂತಂದರೆ ಆಗಲ್ಲ. ಒಬ್ಬರು ಆಫರ್ ಮಾಡ್ತಾ ಇರಬೇಕು, ಒಬ್ಬರು ಅಕ್ಸೆಪ್ಟ್ ಮಾಡ್ತಾ ಇರಬೇಕು. ಕ್ಲಿಯರಾ? Yes, sir. ಓಕೆ. ಸೊ ಫಸ್ಟ್ ಪಾಯಿಂಟ್ ಅರ್ಥ ಆಯ್ತಾ, ಟೂ ಪಾರ್ಟೀಸ್ ಇರಬೇಕು ಅನ್ನೋದು. ಟೂ ಪಾರ್ಟೀಸ್ Yes, sir. ಇರಬೇಕು ಅನ್ನೋದು ಗೊತ್ತಾಯ್ತಾ? Yes, sir. Sir. ಎಸ್. So the second point will be intention to create a legal relationship. Intention to create a legal relationship. Personal relationship ಅಲ್ಲ, ಅಥವಾ ಸೋಷಿಯಲ್ ರಿಲೇಶನ್ಶಿಪ್ ಅಲ್ಲ. ಅರ್ಥ ಆಗ್ತಿದ್ಯಾ? ಸೋಷಿಯಲ್ ರಿಲೇಶನ್ಶಿಪ್. ಸರ್ ನಾನು ಇನ್ ಫ್ರೆಂಡು, ಸರ್ ನನ್ನ ವೈಫು, ಸರ್ ನಾ ಅಪ್ಪ, ನಾ ಅಮ್ಮ. ಸೊ ಅದೆಲ್ಲನೂ ಕೂಡ ಸೋಷಿಯಲ್ ರಿಲೇಶನ್ಶಿಪ್ಪು ಪ್ಲಸ್ ಪರ್ಸನಲ್ ರಿಲೇಶನ್ಶಿಪ್ಪು ಆಗುತ್ತೆ. ಓಕೆನಾ? ಸೊ ಬಟ್ ಇಲ್ಲಿ ನಾವು ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗಬೇಕು ಅಂತ ಅಂದರೆ, ಸೊ ಆ ಪರ್ಸನ್ ಜೊತೆ ನಾವು ಯಾವ ರಿಲೇಶನ್ಶಿಪ್ನ ಮೇಂಟೈನ್ ಮಾಡ್ತಾ ಇದ್ದೀವಿ, ಲೀಗಲ್ ರಿಲೇಶನ್ಶಿಪ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಇದನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಸೊ ನಿಮಗೆ ಬಿಸ್ನೆಸ್ ಸಬ್ಜೆಕ್ಟ್ ಹೇಳ್ಕೊಡ್ಬೇಕಾದ್ರೆ ಹೇಳಿರ್ತಾರೆ ನಿಮಗೆ, ಬಿಸ್ನೆಸ್ಸಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರೂ ಇಲ್ಲ. ಸೊ ಬಿಸ್ನೆಸ್ ಅಂದರೆ ಎಲ್ಲರನ್ನೂ ಕೂಡ ಒಂದೇ ರೀತಿ ನೋಡಬೇಕು, ಎಲ್ಲರೂ ಕೂಡ ಕಸ್ಟಮರೇನೆ. ಸೊ ಎಲ್ಲರ ಹತ್ರನೂ ಕೂಡ ದುಡ್ಡಿಸ್ಕೋಬೇಕು, ಎಲ್ಲರೂ ಬೇರೆಯವರೇ ಅಂತ ಟ್ರೀಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಕರೆಕ್ಟಾ? ಸೊ ಯಾಕೆ ಅಂತ ಅಂದರೆ, ಸೊ ಇದೇ ರೀಸನ್ಗೆ ಸೊ ಇಲ್ಲಿ ನಾವು ಕ್ರಿಯೇಟ್ ಮಾಡುವಂಥದ್ದು ಕಾಂಟ್ರಾಕ್ಟ್ ಒಳಗಡೆ ಲೀಗಲ್ ರಿಲೇಶನ್ಶಿಪ್ ಆಗಿರುತ್ತೆ. ಓಕೆನಾ? ಲೀಗಲ್ ರಿಲೇಶನ್ಶಿಪ್ ಅಂದರೆ ಸೊ ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಒಳಗಡೆ ನಮ್ಮ ಹೆಸರು ಮೆನ್ಷನ್ ಆಗಿರುತ್ತೆ. ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಅನ್ಕೊಳ್ಳೋಣ. ಒಬ್ಬ ಪಾರ್ಟ್ನರು ಇನ್ನೊಬ್ಬ ಪಾರ್ಟ್ನರು ಪಾರ್ಟ್ನರ್ಶಿಪ್ ಫರ್ಮ್ನ ಕ್ರಿಯೇಟ್ ಮಾಡ್ತಾರೆ, ಎಂಟರ್ ಆಗಿರುತ್ತೆ ಪಾರ್ಟ್ನರ್ಶಿಪ್ ಡೀಡ್. ಅವರ ಲೀಗಲ್ ರಿಲೇಶನ್ಶಿಪ್ ಏನು? ಪಾರ್ಟ್ನರ್ಸ್. ಏನು ಅವರ ಲೀಗಲ್ ರಿಲೇಶನ್ಶಿಪ್ಪು? ಪಾರ್ಟ್ನರ್ಸ್. ಸರ್ ನಾನೆಲ್ಲೋ ಕೆಲ್ಸಕ್ಕೆ ಹೋಗಿದ್ದೀನಿ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಎಂಪ್ಲಾಯರ್ ಎಂಪ್ಲಾಯಿ ಅಂದರೆ ಯಾರು ಕೆಲಸ ಕೊಟ್ಟಿದ್ದಾರೋ ಅವರು ಓನರ್ ಆಗ್ತಾರೆ, ಸೊ ಅಥವಾ ಮ್ಯಾನೇಜ್ಮೆಂಟ್ ಆಗ್ತಾರೆ ಅಥವಾ ಎಂಪ್ಲಾಯರ್ ಆಗ್ತಾರೆ, ನಾನು ಕೆಲಸಗಾರ ಆಗ್ತೀನಿ. ಸೊ ಆ ಒಂದು ರಿಲೇಶನ್ಶಿಪ್ ಎಲ್ಲಿಂದ ಸಿಕ್ಕಿದ? ಆ ರಿಲೇಶನ್ಶಿಪ್ ನಮಗೆ ವಿತ್ ದ ಹೆಲ್ಪ್ ಆಫ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟಿಂದ ನಮಗೆ ಸಿಕ್ಕಿದ್ದು ಆ ರಿಲೇಶನ್ಶಿಪ್. ಸೊ ಅದನ್ನು ಏನಂತ ಕರಿತೀವಿ ನಾವು? ಲೀಗಲ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಆ ಲೀಗಲ್ ರಿಲೇಶನ್ಶಿಪ್ ಇರೋ ಇಂಟೆನ್ಷನ್ ಇರಬೇಕು, ಕ್ರಿಯೇಟ್ ಮಾಡೋ ಇಂಟೆನ್ಷನು. ಕ್ರಿಯೇಟ್ ಮಾಡೋ ಇಂಟೆನ್ಷನ್ ಇಲ್ಲ, ಸುಮ್ಮನೆ ಬೇಕಾಬಿಟ್ಟು ಸುಮ್ಮನೆ ಒಂದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಣ, ಟ್ರೈ ಮಾಡೋಣ. ಲೀಗಲ್ ರಿಲೇಶನ್ಶಿಪ್ ಇತ್ತು ಅಂದರೆ ಮಾತ್ರ ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗಬೇಕು. ಬೇರೆ ಏನೋ ಇಂಟೆನ್ಷನ್ ಇಟ್ಕೊಂಡು ನಾವು ಎಂಟರ್ ಆದರೆ ಅದು ಕಾಂಟ್ರಾಕ್ಟ್ ಆಗಲ್ಲ. ಕ್ಲಿಯರಾಗಿ ನೋಡ್ಕೊಳ್ಳಿ. ಲೀಗಲ್ ರಿಲೇಶನ್ಶಿಪ್ ಇತ್ತು, ಸೊ ಬೇಕು ನಮಗೆ ಅನ್ನೋದ್ರೆ ಮಾತ್ರ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕು. ಬೇರೆ ರಿಲೇಶನ್ಶಿಪ್ ಬೇಕು ಅಂತಂದರೆ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬಾರ್ದು. ನಿಮ್ಗೆ ಬೇಕಾ? ಸೋಷಿಯಲ್ ಲೈಫ್ ಇದೆ, ಪರ್ಸ್ನಲ್ ಲೈಫ್ ಇದೆ, ಸೊ ನೀವು ಅದರಲ್ಲಿ ರಿಲೇಶನ್ಶಿಪ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಲೀಗಲ್ ರಿಲೇಶನ್ಶಿಪ್ ಬೇಕು ಅಂದರೆ ಮಾತ್ರ ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗಬೇಕು. ಓಕೆನಾ? ಸೊ ದಿಸ್ ಅಬೌಟ್ ಅ ಸೆಕೆಂಡ್ ಪಾಯಿಂಟ್, Yes, sir. intention to create a legal
relationship. Okay. Okay, okay. Next, the third one is fulfillment of legal formalities. ಓಕೆ, ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆದ ಸರ್, ನಾನು ಆಫರ್ ಮಾಡಿದೆ, ನಾನು ಅಕ್ಸೆಪ್ಟ್ ಮಾಡ್ದೆ, ಮುಗೀತು ಸರ್. ಸೊ ಈ ರೀತಿ ಎಲ್ಲ, ಸೊ ಲೀಗಲ್ ಫಾರ್ಮ್ಯಾಲಿಟೀಸ್ ಏನೇನಿದೆ, ಸೊ ಲಾಯರ್ನ ಇನ್ವಾಲ್ವ್ ಮಾಡ್ಕೋಬೇಕಾ ಬೇಡವಾ, ಸೊ ಅಥವಾ ಆ್ಯಕ್ಟಲ್ಲಿ ಮೆನ್ಷನ್ ಮಾಡಿರುವಂಥ ಲಾ ಪಾಯಿಂಟ್ಸ್ನ ಮೆನ್ಷನ್ ಮಾಡಿದೀವಾ ಇಲ್ವಾ, ಸೊ ಪ್ರತಿಯೊಂದೂ ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಸೊ ಫುಲ್ಫಿಲ್ಮೆಂಟ್ ಆಫ್ ಲೀಗಲ್ ಫಾರ್ಮ್ಯಾಲಿಟೀಸ್. ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ನಾವು ಪೇಪರ್ಸ್ ತರಬೇಕು, ಕರೆಕ್ಟ್ ಅಲ್ವಾ? ಸೊ ನಾರ್ಮಲ್ ಅಗ್ರಿಮೆಂಟ್ಗೆ ಪೇಪರ್ಸ್ ಇರುತ್ತೆ. ಸೊ ಅದೇ ರೀತಿ ಕಾಂಟ್ರಾಕ್ಟ್ಗೆ ನಾವು ಎಂಟರ್ ಆಗಬೇಕು ಅಂತಂದರೆ ಏನೇನಿರುತ್ತೆ ಲೀಗಲ್ ಫಾರ್ಮ್ಯಾಲಿಟೀಸು ಅದಷ್ಟೂ ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಈ ಲೀಗಲ್ ಫಾರ್ಮ್ಯಾಲಿಟೀಸು ಒಂದೊಂದು ಆ್ಯಕ್ಟಿವಿಟಿಗೆ ಒಂದೊಂದು ರೀತಿಲಿ ಇರುತ್ತೆ. ಸೊ ಬೆಸ್ಟ್ ಅಂತ ಅಂದರೆ ನಾವು ಯಾವುದೇ ಒಂದು ಆ್ಯಕ್ಟಿವಿಟಿ, ಟಾಸ್ಕ್, ವರ್ಕ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ಕಾಂಟ್ರಾಕ್ಟ್ ಎಂಟರ್ ಆಗೋದಕ್ಕಿಂತ ಮುಂಚೆ ಲಾಯರ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಮಗೆ ಆ ಪರ್ಟಿಕ್ಯುಲರ್ ವರ್ಕ್ಗೆ ಕಾಂಟ್ರಾಕ್ಟ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ. ಓಕೆನಾ? ಸೊ ಆಗ ನಾವು ಎಲ್ಲ ಲೀಗಲ್ ಫಾರ್ಮ್ಯಾಲಿಟೀಸ್ನ ಸೊ ಕಂಪ್ಲೀಟ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಲಾಯರ್. ಲಾಯರ್ನ ಹೆಲ್ಪ್ ತಗೊಂಡು ಸೊ ನಾವು ಲೀಗಲ್ ಫಾರ್ಮ್ಯಾಲಿಟೀಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊತೀವಿ. ಓಕೆನಾ? Yes, sir. Okay. So next one is certainty of meaning. ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗ್ತೀನಿ, ಸೂರ್ಯಗ್ರಹಕ್ಕೆ ಹೋಗ್ತೀನಿ, ನಾನು ಚಂದ್ರಗ್ರಹಕ್ಕೆ ಹೋಗ್ತೀನಿ ಸರ್ ನಾನು ಇವತ್ತು. ಸೊ ಇವತ್ತು ಹೋಗ್ಬಿಟ್ಟು ಇವತ್ತು ವಾಪಸ್ ಬರ್ತೀನಿ. ಆ ರೀತಿ ಎಲ್ಲ ಕಾಂಟ್ರಾಕ್ಟ್ಗೆ ಎಂಟರ್ ಆಗೋದಕ್ಕಾಗಲ್ಲ. ಸೊ ಎಕ್ಸಾಕ್ಟ್ ಮೀನಿಂಗ್ಫುಲ್ ಆಗಿರಬೇಕು, ಟಾರ್ಗೆಟ್ ನ್ಯೂಮರಿಕಲ್ ನಂಬರ್ಸಲ್ಲಿರಬೇಕು, ನಾವೇನೇ ಹೇಳಿದ್ರೂ ಕೂಡ ಡಿಫೈನ್ ಮಾಡಿರಬೇಕು, ಆ ವರ್ಕು ಬೇರೆಯವರು ಮಾಡೋದಕ್ಕಾಗಬೇಕು. ಅಂಥ ವರ್ಕ್ನ ನಾವು ಕಾಂಟ್ರಾಕ್ಟ್ ಒಳಗಡೆ ಮೆನ್ಷನ್ ಮಾಡಿರಬೇಕು. ಸೊ ನಾನು ಎಲ್ಲೋ ಹೋಗ್ಬಿಡ್ತೀನಿ, ಏನೋ ಮಾಡ್ತೀನಿ, ಆ ರೀತಿ ಸೊ ಮೀನಿಂಗ್ಲೆಸ್ ಆಗಿ ಸೊ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಆಗದೇ ಇರೋವಂಥ ವರ್ಕ್ನ ಸೊ ನಾವು ತಗೋಬಾರ್ದು, ಕಾಂಟ್ರಾಕ್ಟ್ಗೆ ಎಂಟರ್ ಆಗಬಾರ್ದು. ಓಕೆನಾ? ಸೊ ಅದು ಇಸ್ ಅಬೌಟ್ ಸರ್ಟನ್ಟಿ ಆಫ್ ಮೀನಿಂಗ್, ಅಂದರೆ ಟಾರ್ಗೆಟ್ ಇರಬೇಕು. ಸೊ ಅದು ಅಚೀವಬಲ್ ಟಾರ್ಗೆಟ್ ಇರಬೇಕು. ಸೊ ನ್ಯೂಮರಿಕಲಲ್ಲಿ ಮೆನ್ಷನ್ ಮಾಡಬೇಕು. ಸೊ ಸೆಕೆಂಡ್ ಪಿ ಯು ಸಿಯಲ್ಲಿ ನಾನು 90+ ಸ್ಕೋರ್ ಮಾಡ್ತೀನಿ. 90+ ಅಲ್ಲ, ಅದು 91ನ 92ನ ಅಥವಾ 99ನ ಮೆನ್ಷನ್ ಮಾಡಬೇಕು, ಎಕ್ಸಾಕ್ಟ್ ಇರಬೇಕು. ಸರ್ 90+ ಸ್ಕೋರ್ ಮಾಡ್ತೀನಿ, 100% ನೀವು ಸ್ಕೋರ್ ಮಾಡಲ್ಲ. ಯಾಕೆ? ನೀವು ಹೇಳ್ತಿರೋದೇ ರಾಂಗು. 90+ ಅಂತ ಹೇಳಿದ ತಕ್ಷಣ ಆ ಪ್ಲಸ್ ಎಷ್ಟು ಬೇಕಾದರೂ ಆಗ್ಬೋದು, ಮೈನಸ್ಸು ಆಗ್ಬೋದು. ಸೊ ಎಕ್ಸಾಕ್ಟಾಗಿ ಹೇಳಬೇಕು. 96, 99 ಎಷ್ಟು ಸ್ಕೋರ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನೀವು ಅಕ್ಯುರೇಸಿ ಕರೆಕ್ಟಾಗಿ ನ್ಯೂಮರಿಕಲ್ ವ್ಯಾಲ್ಯೂಸ್ ಹೇಳ್ಬಿಟ್ರೆ ಮೈಂಡಲ್ಲಿ ಫೀಡ್ ಆಗುತ್ತೆ. ಸೊ ನೀವು 100% ಅದನ್ನು ಅಚೀವ್ ಮಾಡ್ತೀರಾ. ಕಾಂಟ್ರಾಕ್ಟಲ್ಲೂ ಅಷ್ಟೇ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರಬೇಕು, ಎಕ್ಸಾಕ್ಟಾಗಿ ಮೆನ್ಷನ್ ಮಾಡಿರಬೇಕು. ಸೊ ಅವಾಗ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲ ಅಂತ ಅಂದರೆ ಆಗಲ್ಲ, ಕನ್ಸಿಡರ್ ಮಾಡಲ್ಲ. ದಟ್ ಈಸ್ ನಾಟ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಓಕೆನಾ? Yes, sir. Sir. And the next one Yes, is possibility of, this is the last point, fifth one, possibility of performance. Possibilities. Target ಹೇಳಿದ್ನಲ್ಲ, ಪಾಸಿಬಿಲಿಟೀಸ್. ಸರ್ ನಾನು ಆನೇನ ಎತ್ಕೊಂಡ್ಬಿಡ್ತೀನಿ, ಆಗುತ್ತಾ? ಇಲ್ಲಿ ನೋಡಿ, ಇಮೇಜಲ್ಲಿ ನೋಡಿ, ಆಗುತ್ತಾ? ಇದು ಪಾಸಿಬಲ್ಲಾ? No, sir. ಆಗಲ್ಲ. ಸೊ ಈ ರೀತಿ ಇರೋವಂಥ ಸೊ ಟಾಸ್ಕ್ನ ನಾವು ಅಕ್ಸೆಪ್ಟ್ ಮಾಡಬಾರ್ದು, ಕಾಂಟ್ರಾಕ್ಟ್ ಒಳಗಡೆ ಎಂಟ್ರಿ ಮಾಡಬಾರ್ದು. ಸೊ ನಾವೇನು ಮಾಡಬೇಕು, ನಮ್ಮ ಕೈಲಿ ಆಗೋ ಅಂಥ ಪಾಸಿಬಿಲಿಟೀಸ್ ಇರೋ ಅಂಥ ಟಾಸ್ಕ್ನ ಮಾತ್ರ ಸೊ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? Yes, sir. ಒಂದು ನಾಯಿ ಮರಿನ ನಾನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕರ್ಕೊಂಡು ಬಂದುಬಿಡ್ತೀನಿ, ನಾನು ಇಷ್ಟು ಚಾರ್ಜ್ ಮಾಡ್ತೀನಿ. ನಾಯಿ ಮರಿನ ತೊಗೊಂಡೋಗ್ಬೋದಾ? ಅದನ್ನು ಬಿಟ್ಬಿಟ್ಟು ನಾನು ಆನೆನ ತೊಗೊಂಬರ್ತೀನಿ, ಆಗಲ್ಲ. ಬೆಟ್ಟನ ತೊಗೊಂಬರ್ತೀನಿ, ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂದರೆ ಎಲ್ಲರೂ ಪಾಸಿಬಲ್ ಆಗಬೇಕು. ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಯಾರು, ನಾನು ಅವಾಗಲೇ ಕಾಂಪಿಟೆನ್ಸಿ ಅಂತ ಮೆನ್ಷನ್ ಮಾಡಿದೆ. ಅಂದರೆ ಈಕ್ವಲ್ ಲೆವೆಲ್ ಆಫ್
ಮೈಂಡ್ ಸೆಟ್ ಇರಬೇಕು, ಕೇಪಬಿಲಿಟೀಸ್ ಇರಬೇಕು ಅವ್ರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಟಾಸ್ಕು ಅಂತ. ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆದೆ, ನನಗೆ ಆ ಟಾಸ್ಕ್ ಮಾಡೋದಕ್ಕಾಗಿಲ್ಲ ಅಂತಂದರೆ ಇನ್ನೊಬ್ಬ ಬಂದು ಅದನ್ನು ಕಂಪ್ಲೀಟ್ ಕೊಡೋ ಥರ ಇರಬೇಕು, ಅದು ಪಾಸಿಬಿಲಿಟೀಸ್. ಈಗ ಆನೆ ನಾನು ಎತ್ತುತ್ತೀನಿ ಅಂತ ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆದೆ, ನನ್ನ ಕೈಲೂ ಮಾಡೋದಕ್ಕಾಗಲ್ಲ, ಯಾರ ಕೈಲೂ ಅದನ್ನು ಮಾಡೋದಕ್ಕಾಗಲ್ಲ. ಆ ರೀತಿ ಒಂದು ಟಾಸ್ಕ್ನ ಅಥವಾ ಪರ್ಫಾರ್ಮೆನ್ಸ್ನ ನಾವು ಮೆನ್ಷನ್ ಮಾಡಬಾರ್ದು ಕಾಂಟ್ರಾಕ್ಟ್ ಒಳಗಡೆ, ಅದು ಯಾವ ಪರ್ಸನ್ ಕೈಲೂ ಆಗಲ್ಲ ಅದು. ಓಕೆನಾ, ಗೊತ್ತಾಗ್ತಿದ್ಯಾ? Yes, sir. These are all the essential elements other than what they have mentioned in the section 10 of the Indian Contract Act of 1872. 1872 ಅಲ್ಲಿ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಸೆಕ್ಷನ್ 10 ಅಲ್ಲಿ ಏನು ವ್ಯಾಲಿಡ್ ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಏನು ಮೆನ್ಷನ್ ಮಾಡಿದ್ದಾರೆ, ಅದನ್ನ ಬಿಟ್ಟು ಎಕ್ಸ್ಟ್ರಾ ಇದು 5 ಪಾಯಿಂಟ್ಸ್ ನಾವು ಆ್ಯಡ್ ಆನ್ ಮಾಡ್ಕೋಬೇಕು. ಆ್ಯಡ್ ಆನ್ ಮಾಡಿಕೊಂಡು ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗಬೇಕು. ಸೊ ಇಲ್ಲ ಅಂತಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? Yes, sir. Sir. ಓಕೆ, ಸೊ Yes, sir. ನೀಟಾಗಿ ಚೆಕ್ ಮಾಡ್ಕೊಂಬರ್ಬೇಕು ನೀವು. ನಾನು ಹೇಳಿದ್ದೀನಿ ಆಲ್ರೆಡಿ ಕಾಂಟ್ರಾಕ್ಟ್ ಆಕ್ಟ್ ಶೇರ್ ಆಗಿದೆ. ಸೊ ಇದೆಲ್ಲ ಕರೆಕ್ಟಾಗಿ ಮೆನ್ಷನ್ ಆಗಿದೆಯಾ, ಸರ್ ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲನೂ ಕೂಡ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಇದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಂಡು ಬರಬೇಕು. ಓಕೆನಾ? Sir. ನೋಡಿ. Okay, sir. ಇದು ಸೆಕ್ಷನ್ 10. ಅದಾದಮೇಲೆ ಸೊ ಅಂಡರ್ ಸೆಕ್ಷನ್ 21ಇಂದನಾ ಸ್ಪೆಷಲಿ ಈ ಒಂದು ಪಾಯಿಂಟು 24 ಇಂದ 30 ಅಂಡರ್ ಸೆಕ್ಷನ್ 24 to 30 and 56. ಸೊ ಇದನ್ನ ಚೆಕ್ ಮಾಡ್ಕೊಂಡು ಬರಬೇಕು. ಓಕೆನಾ? Yes, sir. Okay. Yes, sir. So we'll continue the next topic in the next class. So thank you all. So we'll continue the next topic in the next class. Thank you, sir. Thank you, sir.